ರಾಮೇಶ್ವರ ಮಹಾರಾಜ ಕೀ, ಮಾರುತೀಶ್ವರ ಮಹಾರಾಜ ಕೀ, ಜಯ ಮಂಗಲಂ ಜಯ ನಮಃ. ಇಲ್ಲೇ ಇದ್ದೀರಿ. ಪುಣ್ಯಾಗಿಟ್ಟು ಬಂದ ಮೇಲೆ ವೇಷ ಹೊಡಿತೀರಿ ನೀವು. ಅದು ಸಾಯ ಮಠ ದುಡ್ದಿರ್ತದ. ಅದಕ್ಕೆ ಏನಾರು ಬಿಟ್ಟಿರ್ತೀರ ನೀವು, ಒಂದು ಸ್ವಲ್ಪ ಮೈ ಮೇಲೆ ಬಂಗಾರ ಬಿಟ್ಟು ಬಂದು ನೋಡ್ರಿ, ಅದು ಬೆಳಿಗ್ಗೆ ಹೊರಗಿರ್ತದ. ಅದು ಏನು ನಮ್ಮ ಅವಂದೈತ್ರಿ, ನಮ್ಮ ದೊಡ್ಡಪ್ಪಂದೈತ್ರಿ, ನಮ್ಮ ಮಗಂದೈತ್ರಿ, ನಮ್ಮ ಕಾಕಂದೈತ್ರಿ, ಒಂದು 5 ತೊಲಿ ಬಂಗಾರ ಒಂದು ನಿಮ್ಮ ಎದಿ ಮೇಲೆ ಇರ್ಲಿ ಅಂತ ಹಾಕಿ ಬರ್ರಿ ನೋಡ. ಬೆಳಿಗ್ಗೆ ಏನಾದ್ರು ಎದ್ದು ಕುಂತಿರೋದು ಹೊರಗೆ. ಅಂದರೆ ಈ ಬಂಗಾರ ಬೆಳೆಗಳು ಯಾವ ಶಾಶ್ವತ ಅಲ್ಲ, ನಮ್ಮಿಂದ ಯಾವ ಬರಲ್ಲ. ಇಷ್ಟೆಲ್ಲ ನಾವು ಹೇಳಿದ್ರು ಜನ ಬದಲಾಗಲ್ಲ. ಎಲ್ಲೋ 100 ಮಂದಿ ಒಳಗ 10 ಮಂದಿ ಮಾತ್ರ ಬದಲಾಗ್ತದೆ. ಒಬ್ಬವ ದೇವ್ರ ಹತ್ರ ಹೋಗಿದ್ದ. ಎದಕ್ಕೆ ಹೋಗಿದ್ದು ಗೊತ್ತನ್ರಿ? ಈ ಹೊರಗಡೆ ಕೂತ್ಕೊಂಡಿರ್ತಾರಲ್ಲ ಭಿಕ್ಷಕರು, ನೋಡಿರ ಇಲ್ಲ? ಎಲ್ಲರ ಜಾತ್ರೆಗೆ ಹೋದ ಹೊರಗಡೆ ಕುಂತಿರ್ತಾರೆ. ಅವ್ರಿಗಿಂತ ಒಬ್ಬ VIP ಭಿಕ್ಷಕ ಇರ್ತಾನೆ. ಅವ್ರಿಗಿಂತ ಅವನಿಗೆ 10 ರೂಪಾಯಿ ಬೇಕಾಗಿರ್ತದ, 10 ರೂಪಾಯಿ ಅಷ್ಟೇ ಭಿಕ್ಷೆ ಬೇಡ್ತಾನ. ಇನ್ನು ಕೋಟ್ಯಾನುಗಟ್ಲೆ VIP ಭಿಕ್ಷಕರು ಇರ್ತಾರಲ್ಲ, ಅವ್ರು ಒಳಗೆ ಹೋಗ್ತಾರೆ. ಅಲ್ಲಿ ಹೋಗಿ ಒಬ್ಬ ಹೋದ, ಆ ದೇವ್ರಿಗೆ ಕೇಳಿದವ, ಯಪ್ಪ ನನಗ ಇವತ್ತು ಹೆಂಗಾರ ಮಾಡಿ 100 ರೂಪಾಯಿ ಸಿಕ್ಬಿಡ್ತಂದ್ರೆ ನಿನಗೆ 50 ರೂಪಾಯಿ ಕೊಡ್ತೀನಿ ನಾವು. ದೇವ್ರಿಗೆ ಕಮಿಷನ್ ಕೊಡೋ ಮಕ್ಕಳು ನಾವು. ಆ ದೇವ್ರಿಗೆ ಕೇಳ್ದ ಹನುಮಂತನ ಗುಡಿಯಾಗ ಹೋಗಿ ಕೇಳ್ದ, ಯಪ್ಪ 100 ರೂಪಾಯಿ ಸಿಕ್ತಂದ್ರೆ 50 ರೂಪಾಯಿ ನಿನಗ. ನಮಸ್ಕಾರ ಮಾಡಿದ, ದೇವರಿಗೆ ಡೀಲ್ ಮುಗಿಸಿದ. 50 ನಿನಗ, 50 ನನಗ, 100 ಸಿಕ್ಕರೆ ಮಾತ್ರ. ಹೊರಗೆ ಬಂದ, ಮೆಟ್ಲು ಇಳದ, ರೋಡಿಗೆ ಬಂದ ಕೂಡಲೇ ಒಂದು ನೋಟ್ ಸಿಕ್ತು. ತಗೊಂಡ. ಯಪ್ಪ, ಹನುಮಂತಗ ನನ್ನ ಮೇಲೆ ಎಷ್ಟರ ಪ್ರೀತಿ ಇರಬೇಕು. ಕೇಳಿ 10 ನಿಮಿಷ ಆಗಿಲ್ಲ. 100 ರೂಪಾಯಿ ಸಿಕ್ಕರೆ 50 ರೂಪಾಯಿ ನಿನಗ, 50 ರೂಪಾಯಿ ನನಗ ಅಂತ ಹೇಳಿದ್ದೆ. 50 ರೂಪಾಯಿ ಸಿಕ್ಕತ್ತೀಗ. ಆತ ಎಷ್ಟು ಶಾಣೆ ಅದ ನೋಡ, ತಂದು 50 ರೂಪಾಯಿ ಮುರ್ಕೊಂಡು ಕೊಟ್ಟ ನನ್ನವ. 50 ರೂಪಾಯಿ ತಂದು ತಕ್ಕೊಂಡು ನನಗೆ 50 ರೂಪಾಯಿ ಕೊಟ್ಟ. ಎಷ್ಟು ಶಾಣೆ ಅದ ನಾವು. ಹಿಂಗಾದ್ರೆ ಎಲ್ಲರೂ ಒಳ್ಳೇದಾಕತ್ತೆ ಆಗಲ್ಲ. ನಾವು ಏನು ಬಿಡಬೇಕಂದ್ರೆ ಮೊದಲು ಇದರ ಮೇಲಿರೋ ವ್ಯಾಮೋಹಗಳನ್ನು ಬಿಡಬೇಕು. ಇದೆಲ್ಲ ನಂದು ನಂದು ಅಂತೀವಲ್ಲ, ಯಾವುದು ನಂದಲ್ಲ. ಕೊನೆಗೆ 6 ಅಡಿ 3 ಅಡಿ ಗುಂಡಿನೂ ಕೂಡ ನಮ್ದಲ್ಲ, ಆ ಜಾಗನೂ ಕೂಡ ನಮ್ಮದಲ್ಲ. ನಮ್ದು ಏನಿದ್ರು ಪುಣ್ಯ, ಒಳ್ಳೆ ಕೆಲಸ, ಅವು ಮಾತ್ರ. ಇವೆಲ್ಲವನ್ನು ಪ್ರತಿನಿತ್ಯ ನೀವು ಕೇಳಿದ್ರು ಕೂಡ ಜಪುಣತನ ದೇವರಾಣೆ ಬಿಡಲ್ಲ. ಅವ ಮಾಡಿದ್ದಲ್ಲ. ಹನುಮಂತಗೆ ಕೇಳಿ 50 ರೂಪಾಯಿ ತಗೊಂಡು ಯಾಕೆ ಕೇಳ ನಾವು ಹೊಳ್ಳಿ. ಒಬ್ಬ ಗಂಡ ಹೆಂಡತಿ ಇಬ್ರು ಭಾಳ ಜಪುಣ್ರಂದ್ರೆ ಕೆಟ್ಟ ಜಪುಣ್ರು. ಆ ತುಪ್ಪದಾಗ ನೊಣ ಬಿದ್ರೆ ಏನು ಮಾಡ್ತಾರೆ? ತೆಗೆದೋಗಿತ್ತೀರಿ? ಜಿಪ್ಪಣ್ರೆ ಏನು ಮಾಡ್ತಾರೆ? ಚೀಪಿಗಿತ್ತಾರ ನೋಡ್ಯಾರ ಅಂಥದ್ದೊಂದು ಮನ್ತಾನ ಅದು. ಅವರು ಗಂಡ ಬೆಳಗ್ಗೆ ಎದ್ದು ಮಾರ್ಕೆಟಿಗೆ ಹೊಂಟಿದ್ನು. ಗಂಡ ಬೆಳಗ್ಗೆ ಎದ್ದು ಮಾರ್ಕೆಟಿಗೆ ಹೊಂಟಾನ. ಹೋಗ್ಬೇಕಾದ್ರೆ ಅವ ಸಂತ್ಯಾಗ ನಿಂತ್ಕೊಂಡ, ಮಾರ್ಕೆಟ್ನಾಗ ನಿಂತು ಟೊಮಾಟೊ ಹಾಕ್ಸ್ಕೊಳಕತ್ತಾನ. ಅವಾಗ ಅವನಿಗೆ ನೆನಪಾಯ್ತು, ಏನು ದೇವ್ರ ಮನೆಯಾಗಿದ್ದ ದೀಪ ಉದನ ಕಡ್ಡಿ ಹಚ್ಚಿಟ್ಟು ಹಂಗೆ ಬಂದಾನ. ಅವನು ಮನೆಯೊಳಗಿದ್ದ 2 ಉದ್ದ ಕಡ್ಡಿ 2 ತಿಂಗಳಾಗಬೇಕು. ಒಂದು ಎಣ್ಣೆ
ಪಣತಿ 1.5 ತಿಂಗಳಾಗಬೇಕು. ಅದು ಹಚ್ಚಿ ನಮಸ್ಕಾರ ಮಾಡಿ ಮಾರ್ಕೆಟಿಗೆ ಬಂದನ 4 ಕಿಲೋಮೀಟರ್ ದಾಟಿ ಟೊಮಾಟೊ ಹಾಕ್ಸ್ಕೊಳಕತ್ತ ನವಾಗ ದೀಪ ಉದನ ಕಡ್ಡಿ ನೆನಪಾತು. ಟಮಾಟೆ ಬಿಟ್ಟ ಸೀದಾ ಮನೆ ಕಡೆ ಹೊಡಕತ್ತ. ಮನೆಗೆ ಓಡಿ ಬಂದ. ಮನ್ಯಾಗ ಹೆಂಡತಿದ್ದಲ್ಲಿ ಈಕಿ ನಿಂತಿದ್ದು, ನನ್ನ ಗಂಡ ಜಿಲೇಬಿ ತರ್ತಾನ, ನನ್ನ ಗಂಡ ಬಳಿ ತರ್ತಾನ, ನನ್ನ ಗಂಡ ನನಗೆ ಹಣ್ಣು ತರ್ತಾನ ಅಂತ ಇದು ಕನಸು ಕಾಣ್ಕೊಂಡು ನಿಂತೈತಿ. ಎಲ್ಲಿ ಬಾಗ್ಲಿ ಇವ ಬರ್ರನ ಓಡಿ ಬಂದ. 4 ಕಿಲೋಮೀಟರ್ ವಾಪಸ್ ಬಂದು ರೀ ಜಿಲೇಬಿ ಅಂದ್ಲಿ. ಏನಿನ ಜಿಲೇಬಿ ಜನ್ಮ ತಗೊಂಡಿ ಸರಿ. ಆಕೆ ಹೆಂಡತಿನ ದೂಕಿ ಸೀದಾ ಒಳಗೆ ಹೋದ. ಒಳಗೆ ಸೀದಾ ದೇವ್ರ ಮನೆಗೆ ಹೋದ. ನೋಡ್ತಾನ ದೀಪ ಉದನ ಕಡ್ಡಿ ಏನಾಕತ್ ನಾವ. ಯಾಕೆ ಆರಾಮ್ ಏನಾಯ್ತು? ಇಲ್ಲ, ಬೆಳಗ್ಗೆ ದೀಪ ಹಚ್ಚಿ ಉದನ ಕಡ್ಡಿ ಇಟ್ಟಂಗ ಹೋಗ್ಬಿಟ್ಟೀನಿ. ಮಾರ್ಕೆಟ್ನಾಗ ಸಂತ್ಯಾಗ ನೆನಪಾತು. 2 ಉದನ ಕಡ್ಡಿ 2 ತಿಂಗಳಾಗಬೇಕು, ಒಂದಿಷ್ಟು ದೀಪ 1.5 ತಿಂಗಳಾಗಬೇಕಿದು. ಎಲ್ಲಿ ಹೋಗಿಬಿಟ್ಟದ ಅಂತೇಳಿ ಸುಟ್ಟೋಗ್ಯದಂತ ಗಾಬರಿಯಿಂದ ಓಡೋಡಿ ಬಂದೀನಿ. ಟಮಾಟೆ ತಗೊಳ್ದು ಬಿಟ್ಟ. ಈಕೆ ಅಂದ್ಲು, ಯಾಕ್ರಿ ನೀವು ಅಷ್ಟ ಶೆಣೆ? ಯಾರು ಹೆಂಡತಿನ? ನಿನ್ನ ಹೆಂಡತಿರಿ? ನಿಮ್ಮ ಹೆಂಡತಿನ? ನೀವು ಮನೆಯಿಂದ ಹೊಸಲಿಂಗ ಹೊರಗೆ ಇಡಕತ್ತಳ, ದೀಪ ಆರಿಸಿ ಉದಿನ ಕಡ್ಡಿ ನೀರನ್ನ ಎದ್ದಿಟ್ಟಿ. ನಿನ್ನ ಹೆಂಡತಿ ಇದೀನ್ರಿ ನಾನು. ಚಪ್ಪಾಳೆ ಹೊಡಿತೀರಂದ್ರೆ ಏನಪ್ಪ? ಚಪ್ಪಾಳೆ ಹೊಡಿಯಾಕತ್ರಿ ನೀವು ಅವ್ರನ? ಚಪ್ಪಾಳೆ ಹೊಡಿಯಾಕತ್ರಿಗಳೋ ಯಪ್ಪ. ನಿಮ್ಮ ಹೆಂಡತಿ ಇದೀನ್ರಿ, ನನಗೆ ಗೊತ್ತಿಲ್ಲ, ನೀವು ಯಾಕೆ ಅಷ್ಟು ದೂರದಿಂದ ಬರಕ್ಕೆ ಹೋಗಿದ್ರಿ? ಅವಾಗ ಆರಿಸಿನಿ ಅಂದ್ಲೈಕ್. ಆಯ್ತು ಬಿಡು, ಚಲೋ ಕೆಲಸ ಮಾಡಿ ಹೋಗಿ ಟೊಮಾಟೊ ತರ್ತೀನಿ ಅಂತ ಹೊಂಟ್ನವ. ಹೆಂಡತಿ ಅಂದ್ಲು, ನಿಮಗೆ ಸ್ವಲ್ಪರ ಬುದ್ಧಿ ಐತೆ, ಸ್ವಲ್ಪರ ಜ್ಞಾನ ಐತೆ. ಹೋಗಿ ಹೋಗ್ಬೇಕಾದ್ರೆ 4 ಕಿಲೋಮೀಟ್ರು, ಬರ್ಬೇಕಾದ್ರೆ 4 ಕಿಲೋಮೀಟ್ರು, 8 ಕಿಲೋಮೀಟ್ರ್ ಹೋಗಿರಿ. ಕಾಲಾನ ಚಪ್ಪಲಿ ಎಷ್ಟರ ಸೌದಿರ್ಬೇಕು? ಕಾಲಾನ ಚಪ್ಪಲಿ ಎಷ್ಟರ ಸೌದವು? ಹೋಗಕ್ಕೆ 4 ಕಿಲೋಮೀಟ್ರ್, ಬರಕ್ಕೆ 4 ಕಿಲೋಮೀಟ್ರು. ನಿಮಗೆ ಜ್ಞಾನ ಇಲ್ಲ, ಬುದ್ಧಿ ಇಲ್ಲ. ನಾ ಹಾರಿಸಿ ನಾನು ಅರಿವಿಲ್ಲ ನಿಮಗೆ. ಅಲ್ಲಿಂದ ಚಪ್ಪಲಿ ಸೋಸ್ಕೊಂಡು ಬಂದಿರಲ್ಲ, ಹೆಂಗಿದು? ಅವ ಅಂದ, ನಾ ಯಾರ ಗಂಡ? ಹೋಗ್ಬೇಕಾದ್ರೆ ಕಾಲ ಹಾಕೊಂಡೋದೆ, ಬರ್ಬೇಕಾದ್ರೆ ಬಗಲಾಗ ಇಟ್ಕೊಂಡ್ ಬಂದೀನಿ. ಹೋಗ್ಬೇಕಾದ್ರೆ ಕಾಲ ಇಟ್ಕೊಂಡೋಗಿನಿ, ಬರ್ಬೇಕಾದ್ರೆ ಬಗಲಾಗ ಇಟ್ಕೊಂಡ್ ಬಂದೀನಿ. ನಮ್ಮ ಹಿಂಗಾದ ನಮ್ಮ ಪುಣ್ಯ ಬರ್ತದ್ರಿ. ಹಿಂಗಾದ ನಾವು ಒಳ್ಳೆಯವ್ರು ಅನ್ಸ್ಕೊಂತೀವಿ. ಆ ದೇವರ ಮುಂದೆ ಹಚ್ಚೋ ದೀಪಕ್ಕೂ ಜಿಪುಣತನ, ಆ ದೇವರ ಮುಂದೆ ಹಚ್ಚುವಂತ ಉದ್ದನೆ ಕಡ್ಡಿಗೂ ಜಿಪುಣತನ. ಇಷ್ಟೊಂದು ಜಿಪುಣತನ ಮಾಡಿದ್ರ ಕೊನೆಗೆ ನಮ್ಮ ಹೆಣದ ಮೇಲೆ ನೊಣಾನೋ ಕುಂದ್ರಲ್ಲ. ಅದಕ್ಕೂ ಜಿಗುಪ್ಸೆ ಬಂದು ಬಿಡುತ್ತದ. ಏನು ಕರ್ಮ ಮಾಡ್ಯಾನ ಏನ ಇವನ ಮೇಲೆ ಕೂತ್ಕೊಂಡು ನಾ ಪಾಪ ಹಚ್ಕೊಳ್ಳೋದು ಬೇಡ ಅಂತ ನೊಣಾನೋ ಹೋಗ್ತಾವ ದೂರ. ಯೋಚನೆ ಮಾಡಿ, ಜಿಪುಣತನ ಒಳ್ಳೇದಲ್ಲ. ದೇವ್ರ ಮುಂದೆ ಹಚ್ಚೋ ದೀಪಕ್ಕೂ ಜಿಪುಣತನ ಮಾಡಿದ್ರೆ ಒಳ್ಳೇದಾಗಲ್ಲ. ಭಗವಂತ ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಭಗವಂತ ಕೊಡಾಕತ್ತ ಅಂದ್ರೆ ಸಾಕು ಅನ್ನೋವರೆಗೂ ಕೊಡ್ತಾನ. ಒಳ್ಳೆ ಕಸ್ಕೊಳಕತ್ತ ಅಂದ್ರೆ ಬಟ್ಟಿ ಸಮೇತ ಕಸ್ಕೊಂತಾನ. ಆ ಮೇಲೆ ಕುತ್ಕೊಂಡ ಭಗವಂತ ಕೊಡತ್ನು ಆತೆ. ಅಬೌಟ್ ಟರ್ನ್ ಅಕ್ಕಿ ಒಂದು ಕಟ್ಟಿ ನೆನಪಾತು. ಮೇಣು ಬತ್ತಿ ಅಂದಿರಲಿ ನೀವು. ಏನು ಮಚ್ಚ ನಡೀತ ಹೋಯಪ್ಪ ನಿಮ್ಮೂರಾಗ. ನಾ ಏನೋ ಹೇಳಾಕತ್ತಿದ್ನಿ, ನನ್ನ ಕಡೆ ಬಿಟ್ಟರೆ ಆ ಕಡೆ ನೋಡಾಕತ್ರಿ ನೀವು. ಅದು ಶಾಣೆ ಇದೆ. ಭಗವಂತ ಕೊಡಾಕತ್ತಂದ್ರ ಭಿಕ್ಷಕನನ್ನು ಕೂಡ ಲಕ್ಷಾಧಿಪತಿ ಮಾಡ್ತಾನ. ಭಗವಂತ ಕಸ್ಕೊಳಕತ್ತ ಅಂದ್ರೆ ಲಕ್ಷಾಧಿಪತಿನ ಕೂಡ ಭಿಕ್ಷಕನಾಗಿ ಬೆಳ್ತಾನ. ಒಂದು ನೆನಪಿಟ್ಟುಕೊಳ್ರಿ, ನಮ್ಮ ಒಂದು ಕರ್ನಾಟಕದೊಳಗ ಬಹಳ ದೊಡ್ಡ ತಪಸ್ವಿಗಳು. ಆತನ ಆ ಶಿವಯೋಗಿಯ ಹೆಸರನ್ನ ಕೇಳಿದರೆ ಈಗಲೂ ಕೂಡ ಆ ಭಾಗದ ಜನರ ರೋಮಗಳು ಎದ್ದು ನಿಲ್ಲುತ್ತವೆ.
ಅಷ್ಟೊಂದು ಕಠೋರವಾದಂಥ ಸನ್ಯಾಸಿ ಸಾಧು. ಆತನ ನಡೆದು ಹೋದ ಧೂಳನ್ನ, ಆತ ನಡೆದು ಹೋದಂಥ ಮಣ್ಣಿನ ಧೂಳನ್ನ ಅಲ್ಲಿರುವಂಥ ತಾಯಂದ್ರು ಆತ ಹೋದ ನಂತರ ಅದರ ಆಶೀರ್ವಾದ ಅಂತೇಳಿ ತಲೆ ಮೇಲೆ ಹಾಕೊಂತ ಇದ್ರು. ದೊಡ್ಡ ತಪಸ್ವಿ, ವಾಕ್ಸಿದ್ಧಿ ಉಳ್ಳಾತ. ನಾ ಯಾಕೆ ಹೇಳಕತ್ತೀನಂದ್ರೆ ಭಗವಂತ ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ ಅನ್ನೋಕ್ಕೊಂದು ಉದಾಹರಣೆ. ಕೊಟ್ಟಾಗ ನಾವು ಒಳ್ಳೆಯ ಕೆಲಸ ಮಾಡಿದ್ವಿ ಅಂದ್ರೆ ಅದು 2 ಪಟ್ಟು ಜಾಸ್ತಿ ಆಗ್ತದ. ಕೊಟ್ಟಾಗ ಅದನ್ನ ಸ್ವಾರ್ಥಕ್ಕಾಗಿ ಇಟ್ಟುಕೊಂಡಿವಿ ಅಂದ್ರೆ ಬಡ್ಡಿ ಸಮೇತ ಕಿತ್ಕೊಂತಾನ. ಅದಕ್ಕೆ ಇದನ್ನ ಹೇಳಾಕತ್ತೀನಿ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಆ ಕರ್ನಾಟಕದೊಳಗ ಆ ಶಿವಯೋಗಿ ಹೆಸರನ್ನ ಕೇಳಿದ್ರೆ ಯಾರ್ಯಾರು ಅನ್ಯಾಯ ಮಾಡ್ತಾ ಇದ್ರು, ಯಾರ್ಯಾರು ಮೋಸಗಾರರಿದ್ರು ಅವರೆಲ್ಲರ ಆತ ಬರ್ತಾ ಇದ್ದಾನಂದ್ರೆ ಅಲ್ಲಿ ಯಾರು ನಿಲ್ತಾ ಇದ್ದಿದ್ದಿಲ್ಲ. ಅಂತ ಒಳ್ಳೆ ಒಂದು ಶಕ್ತಿಯನ್ನ ಇಟ್ಕೊಂಡಾತ, ಕಾಳಿಯ ಸ್ವರೂಪ ಆತ. ನವಲಗುಂದದ ನಾಗಲಿಂಗಜ್ಜ ಅಂತ. ಯಾರು ಹೇಳ್ರಿ? ನವಲಗುಂದದ ನಾಗಲಿಂಗಜ್ಜ ಅಂದ್ರೆ ಆಗ ಏನು ಭಯ ಇತ್ತಲ್ಲ, ಭಕ್ತಿ ಇತ್ತಲ್ಲ, ಅದೇ ಭಯ ಅದೇ ಭಕ್ತಿ ಈಗಲೂ ಕೂಡ ನಾಡಿನೊಳಗೈತಿ. ಆತನ ಒಂದು ಕಠೋರವಾದ ತಪಸ್ಸು, ಕಠೋರವಾದ ಅನುಷ್ಠಾನ ಏನು ಅಂದ್ರೆ ಆತ ದಿನಕ್ಕೆ 5 ಮನೆ ಮಾತ್ರ ಭಿಕ್ಷೆ ಬೇಡ್ತಾ ಇದ್ದ. ಎಷ್ಟು ಮನೆ ರೀ? ದಿನಕ್ಕೆ 5 ಮನೆ ಭಿಕ್ಷೆ ಬೇಡ್ತಾ ಇದ್ದ. ಆ 5 ಮನೆಯೊಳಗ ಯಾರು ನೀಡ್ತಾರ ಅದನ್ನು ಮಾತ್ರ ಉಣ್ತಾ ಇದ್ದ. 5 ಮನೆಗಳನ್ನು ದಾಟಿ 6ನೇ ಮನೆಗೆ ಹೋಗಿ ಭಿಕ್ಷೆಯನ್ನು ಕೇಳ್ತಾನೆ ಅಂದ್ರೂ ಕೂಡ ಯಾರಾದ್ರೂ ಆತ 6ನೇ ಮನೆಗೆ ಬರಲಿ, ನಾ ಹೋಳಿಗೆ ಕೊಡ್ತೀನಿ, ನಾ ಪಾಯಸ ಕೊಡ್ತೀನಿ, ಬಿಸಿ ರೊಟ್ಟಿ ಕೊಡ್ತೀನಿ ಅಂದ್ರೂ ಕೂಡ ಆತ ಅಪ್ಪಿ ತಪ್ಪಿಯೂ ಕೂಡ 6ನೇ ಮನೆಗೆ ಪಾದ ಹಾಕ್ತಾ ಇದ್ದಿದ್ದಿಲ್ಲ. ಆತನ ಅನುಷ್ಠಾನ, ಆತನ ತಪಸ್ಸು, ಆತನ ನಿಯಮ. ಕೇವಲ ದಿನಕ್ಕ 5 ಮನೆಯೊಳಗೆ ಭಿಕ್ಷೆ ಬೇಡ್ತೀನಿ, 5 ಮನೆಯೊಳಗೆ ಯಾರು ನೀಡುತ್ತಾರ ಅವ್ರಿಗೆ ಆಶೀರ್ವಾದ, ಯಾರ ಮನೆಯೊಳಗೆ ಸಿಗ್ತದ ಅದನ್ನು ಪ್ರಸಾದ ಮಾಡ್ತೀನಿ. 5 ಮನೆಯೊಳಗೂ ಕೂಡ ನೀಡಲಿಲ್ಲ ಅಂದ್ರೆ ಅವತ್ತು ಉಪವಾಸ ಇರ್ತಿದ್ದ. ಅರ್ಥ ಕಠೋರವಾದ ಅನುಷ್ಠಾನ ಆಗ್ತಂದು. ಆತ ಒಂದು ದಿನ ಆ ಭಾಗದೊಳಗ ನವಲಗುಂದದಾಗ ಭಿಕ್ಷೆ ಬೇಡ್ತಾ ಹೋಗ್ತಾನೆ. 1 ಮನೆಯದಾಡ್ತದ, 2 ಮನೆಯದಾಡ್ತದ, 3 ಮನೆಯನ್ನ ಕೇಳ್ತಾನ, 4 ಮನೆಗಳನ್ನ ಕೇಳ್ತಾನ. ಯಾವ 1 ಮನೆಯೊಳಗೂ ಕೂಡ ಆ ನವಲಗುಂದದ ನಾಗಲಿಂಗ ಶಿವಯೋಗಿಗೆ 1 ತುತ್ತು ಅನ್ನನೂ ಕೂಡ ಸಿಗೋದಿಲ್ಲ. ತಪಸ್ವಿ ಶಿವಯೋಗಿ 5 ಮನೆಗಳಿಗೆ ಮಾತ್ರ ಭಿಕ್ಷೆ ಬೇಡ್ತಾನೆ. ಅವತ್ತಿನ ದಿನ 4 ಮನೆಗಳ ಭಿಕ್ಷೆ ಬೇಡಿದ. 4 ಮನೆಯೊಳಗೆ ಯಾರೂ ಕೂಡ ಭಿಕ್ಷೆಯನ್ನು ನೀಡಲಿಲ್ಲ. ಕೊನೆಗೆ ಊರಿನ ಹೊರಭಾಗದೊಳಗ ಒಂದು ಊರಿನ ಹೊರಭಾಗದೊಳಗ ಒಂದು ಗುಡಿಸಲು. ಆ ಗುಡಿಸಲ ಮುಂದೆ ಹೋಗಿ ನಿಂತ್ಕೊಂಡ. ಒಂದು 5-6 ತೆಂಗಿನ ಗರಿಗಳಿಂದ ಕೂಡಿದ ಮನೆ ಗುಡಿಸಲು. ಆ ಮನೆಯ ಮುಂದುಗಡೆ ಹೋಗಿ ನವಲಗುಂದದ ನಾಗಲಿಂಗಜ್ಜ ಕೇಳ್ತಾನ, ಭವತಿ ಭಿಕ್ಷಾಂ ದೇವಿ. ಯಾವಾಗ ಭವತಿ ಭಿಕ್ಷಾಂ ದೇವಿ ಅಂದ, ಆ ಗುಡಿಸಲಿಂದ ಒಬ್ಬ ಹಣ್ಣಾದ ಮುದುಕಿ, ವಯಸ್ಸಾದಂತ ಹೆಣ್ಣು ಮಗಳು ಹೊರಗೆ ಬರ್ತಾಳ. ಯಪ್ಪ ಯಾರ್ನಿ? ಆಕಿ ಗೊತ್ತಿಲ್ಲ ಯಾರಂತ. ಆತ ಹೇಳ್ತಾನೆ ನಗನಗುತ್ತ, ಅಮ್ಮ ಈ ನವಲಗುಂದದೊಳಗ ನನಗೆ ನಾಗಲಿಂಗ ಅಂತಾರ, ನಾಗಲಿಂಗ ಅಜ್ಜ ಅಂತಾರ, ಗೊತ್ತಿಲ್ಲೇನು? ಯಪ್ಪ ಹೆಸರು ಕೇಳಿದ್ದೆ, ಇವತ್ತು ನೋಡಿ ನಾ ಧನ್ಯಳಾದೆ. ಏನ್ ಬೇಕೋ ಯಪ್ಪ? ಏನಿಲ್ಲ, ನಂದು ಕಠೋರವಾದ ಅನುಷ್ಠಾನ ನಿಯಮ ಐತೆ. ದಿನಕ್ಕೆ 5 ಮನೆಯೊಳಗೆ ಮಾತ್ರ ಭಿಕ್ಷೆ ಬೇಡುತ್ತೇನೆ. 1 ಮನೆಯೊಳಗ ಈಗಾಗಲೇ 4 ಮನೆಯೊಳಗೆ ಭಿಕ್ಷೆ ಬೇಡೇನೆ. 4 ಮನೆಯೊಳಗೆ ಏನೂ ಕೂಡ ಕೊಟ್ಟಿಲ್ಲ. ಕೊನೆಗೆ 5ನೇ ಮನೆ ನಿನ್ನ ಮನೆ ಐತವ. ಈ ಮನೆಯೊಳಗೆ ಏನು ನೀವು ಎಡಿ ಕೊಡ್ತೀರಿ, ಈ ಮನೆಯೊಳಗೆ ಏನು ಭಿಕ್ಷೆ ನೀಡ್ತೀರಿ,
ಅದೇ ಎಡಿಯನ್ನು ನನ್ನ ಲಿಂಗಕ್ಕ ನನ್ನ ಶಿವನಿಗೆ ಸಮರ್ಪಣೆ ಮಾಡಿ ನಾನು ಪ್ರಸಾದ ಮಾಡ್ತೀನಿ. ನೀ ಕೊಡಲಿಲ್ಲ ಅಂದ್ರೆ ಉಪವಾಸ ಇರ್ಬೇಕಾಗ್ತದಮ್ಮ. ನಿನ್ನ ಮನೆಯೊಳಗೆ ಏನಾದ್ರೂ ಇದ್ರೆ ನನ್ನ ಭಿಕ್ಷೆಯ ಪಾತ್ರೆಗೆ ಹಾಕು ಅಂದಾಗ ಆ ಮುದುಕಿ ಅಂತಾಳ, ಯಪ್ಪ ನಾನು ಕೂಡ ಬಡವಿ, ನನಗೂ ಕೂಡ ಹಿಂದೆ ಮುಂದೆ ಯಾರೂ ಇಲ್ಲ, ನಾನು ನಿನ್ನ ಹಾಗೆ ಒಬ್ಬ ಭಿಕ್ಷಕಿ, ನಾನು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ ತಿನ್ಬೇಕು, ಇದ್ದಿದ್ದು ಒಂದೇ ಒಂದು ರೊಟ್ಟಿ, ನೀ ಸ್ವಲ್ಪ ಜಲ್ದಿ ಬಂದಿದ್ದೆ ಅಂದ್ರೆ ನಿನಗೊಂದು ಅರ್ಧ ರೊಟ್ಟಿ ಆದ್ರೆ ಕೊಡ್ತಾ ಇದ್ದೆ, ಇದ್ದಿದ್ದು ಒಂದು ರೊಟ್ಟಿನ ನಾನೇ ತಿಂದಿನೋಯಪ್ಪ, ನನ್ನ ಮನೆಯೊಳಗೆ ನೀಡಕ್ಕೆ ಏನೂ ಇಲ್ಲ. ನವಲಗುಂದದ ನಾಗಲಿಂಗ ಶಿವಿಗೆ ಅಂತಾನ, ಅಮ್ಮ ಒಂದೇ ರೊಟ್ಟಿನ, ಹೌದಪ್ಪ ಇದ್ದಿದ್ದು ಒಂದೇ ರೊಟ್ಟಿ, ಅದು ನಾನು ಭಿಕ್ಷೆ ಬೇಡಿದ್ದೆ, ನೀ ಜಲ್ದಿ ಬಂದಿದ್ರೆ ಕೊಡ್ತಿದ್ದೆ, ನನ್ನ ಹತ್ರ ಈಗ ಅದು ಕೂಡ ಇಲ್ಲ, ಅದನ್ನ ನಾನು ತಿಂದೀನಿ. ಆಯ್ತು, ನಿನ್ನ ಹತ್ರ ರೊಟ್ಟಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಆ ರೊಟ್ಟಿಗೆ ಜೊತೆಗಿರುವಂತ ಪಲ್ಯ ಯಾವ್ದು ಉಳಿದಿದ್ರೆ ಕೊಡು, ಆ ಪಲ್ಯನೇ ನನ್ನ ಲಿಂಗಕ್ಕೆ ಎಡಿ ಮಾಡಿ ನಾನು ಪ್ರಸಾದ ಮಾಡ್ತೀನಿ. ಅವಾಗ ಆ ಹೆಣ್ಣು ಮಗಳು ಹೇಳ್ತಾಳ, ಯಪ್ಪ ನನ್ನ ಮನೆಯೊಳಗೆ ಡಬರಿ ಇಲ್ಲ, ಒಲಿ ಇಲ್ಲ, ಏನೂ ಇಲ್ಲ, ನಾನೆಲ್ಲಿಂದ ಪಲ್ಯ ಮಾಡ್ಲೋ ಯಪ್ಪ, ಅಲ್ಲೇ ಬರಬೇಕಾದ್ರ ಬೇರೆ ಹೊಲದೊಳಗ ಒಂದೆರಡು ಹಸಿ ಮೆಣಸಿನಕಾಯಿ ತಂದಿದ್ದೆ, ಆ 2 ಹಸಿ ಮೆಣಸಿನಕಾಯಿಗಳನ್ನು ಜಜ್ಜಿ ಆ ರೊಟ್ಟಿ ಜೋಡಿ ಚಟ್ನಿ ಮಾಡಿ ತಿಂದೀನಿ, ನನ್ನ ಹತ್ರ ಪಲ್ಯನೂ ಇಲ್ಲ. ಹೋಗ್ಲಿ, ರೊಟ್ಟಿ ಇಲ್ಲ, ಪಲ್ಯ ಇಲ್ಲ, ಆ ಮೆಣಸಿನಕಾಯಿ ಚಟ್ನಿ ಇದ್ರಾದ್ರೂ ಕೊಡು. ಯಪ್ಪ ಇದ್ದಿದ್ದು 2 ಮೆಣಸಿನಕಾಯಿ ಆ ಒಂದು ರೊಟ್ಟಿಗೆ ಸಮ ಆಯ್ತು. ಮೆಣಸಿನಕಾಯಿ ಚಟ್ನಿನೂ ಕೂಡ ನನ್ನ ಹತ್ರ ಇಲ್ಲ. ಕೊನೆಗೆ ನಾಗಲಿಂಗಜ್ಜ ಕೇಳ್ತಾನ, ಅಮ್ಮ ಇದು ಕೊನೆ ಮನೆ ಅದ, ನೀ ಏನು ಕೊಡ್ತಿ ಅದೇ ನನಗೆ ಎಡಿ ಆಗ್ತದ. ಹೋಗ್ಲಿ, ರೊಟ್ಟಿ ಇಲ್ಲ, ಪಲ್ಯ ಇಲ್ಲ, ಆ ಮೆಣಸಿನಕಾಯಿ ಚಟ್ನಿ ಇಲ್ಲ ಅಲ್ಲ ಅನ್ನಕತ್ತಿಯಲ್ಲ, ಆ ಮೆಣಸಿನಕಾಯಿನ ಕುಟ್ಟಿದಂತ ಕಲ್ಲಾದ್ರೂ ಕೊಡು, ಆ ಕಲ್ಲನ್ನಾದ್ರೂ ಕೊಡು, ಮೆಣಸಿನಕಾಯಿ ಕುಟ್ಟಿದ ಕಲ್ಲನ್ನ, ಆ ಕಲ್ಲಿಗೆ ಅಂಟಿರುವಂತ ಬೀಜಗಳನ್ನ ಸಿಪ್ಪೆಯನ್ನ ನಾ ಎಡಿ ಮಾಡಿಕೊಂಡು ಪ್ರಸಾದ ಅಂತ ತಗೊಂತೀನಿ, ಆ ಕಲ್ಲನ್ನು ಕೊಡು ಅಂದಾಗ, ಯಪ್ಪ ಏನೋ ನೀ ಕೇಳಾಕತ್ತಿ ಅಂತ ಕೊಡ್ತೀನಿ ಅಪ್ಪ, ನನ್ನ ಕ್ಷಮಿಸು ಅಂತೇಳಿ ಆ ಮುದುಕಿ ಆ ಮೆಣಸಿನಕಾಯಿ ಕುಟ್ಟಿದಂತ ಕಲ್ಲನ್ನ ತಂದು ನಾಗಲಿಂಗಜ್ಜನಿಗೆ ಕೊಡ್ತಾಳ, ಪ್ರಸಾದ ಜೋಳಿಗೆಯೊಳಗೆ ಹಾಕ್ತಾಳ. ನಾಗಲಿಂಗಜ್ಜ ಆ ಮೆಣಸಿನಕಾಯಿ ಕುಟ್ಟಿದ ಕಲ್ಲನ್ನ ಕೈ ಒಳಗೆ ಹಿಡ್ಕೊಂಡು ಒಂದು ಸಲ ಭಗವಂತನನ್ನ ನೆನೆಸಿ, ತನ್ನ ಆರಾಧ್ಯ ದೈವಳನ್ನ ನೆನೆಸಿ, ಅನ್ನಪೂರ್ಣೇಶ್ವರಿಯನ್ನ ನೆನೆಸ್ತಾ ಹೇಳ್ತಾನ, ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ಅಂತ ಹೇಳಿ, ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ಅಂತೇಳಿ ಆ ತಾಯಿ ಕೊಟ್ಟಂತ ಕುಟ್ಟಿ ಬಿಟ್ಟಂತ ಮೆಣಸಿನಕಾಯಿಯ ಕಲ್ಲನ್ನ ನೆಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಸಿ ಮೆಣಸಿನಕಾಯಿ ಕಲ್ಲನ್ನ ಯೋಗಿಗೆ ನೀವೇನು ಕೊಟ್ಟರೂ ಕೂಡ ಸ್ವೀಕಾರ ಮಾಡ್ತಾನ. ಸಂಪತ್ತನ್ನು ಕೂಡ ಅದೇ ದೃಷ್ಟಿ, ಆಪತ್ತು ಬಂದರೂ ಕೂಡ ಅದೇ ದೃಷ್ಟಿ, ಎಲ್ಲವನ್ನು ಸಮಾನವಾಗಿ ಕಾಣುವನೇ ನಿಜವಾದ ಯೋಗಿ. ಆ ಯೋಗಿ ಆತ ಮೆಣಸಿನಕಾಯಿಯ ಕಲ್ಲನ್ನ ನೆಕ್ಕಿ, ಇವತ್ತು ನನಗ ಎಡಿ ಮಾಡಿದೆ, ಇವತ್ತು ನನ್ನ ಲಿಂಗಕ್ಕೆ ತೃಪ್ತ ಮಾಡಿದಿ, ಇನ್ನು ಮುಂದೆ ನಿನಗೆ ಒಳ್ಳೆಯದಾಗಲಿ, ಈ ಗುಡಿಸಲ ಹೋಗಿ ಅರಮನೆ ಆಗಲಿ, ಸಂಪತ್ತು ತುಂಬಿ ತುಳಕಲಿ ಅಂತೇಳಿ ಆ ಕಲ್ಲನ್ನ ಆ ತಾಯಿಯ ಉಡಿ ಒಳಗೆ ಹಾಕಿ ಆಶೀರ್ವಾದ ಮಾಡಿ ಬರ್ತಾನೆ. ಆತ ಆಶೀರ್ವಾದ ಮಾಡಿ ಬಂದ ಮರುದಿನವೇ ಆ ಕಲ್ಲು ಬಂಗಾರದ ಕಲ್ಲಾಗಿತ್ತು. ಆ ಕಲ್ಲು ಬಂಗಾರದ ಕಲ್ಲಾಗ್ತದ. ಆತನ ನಾಗಲಿಂಗ ಅಜ್ಜನ ವಾಣಿಯಂತೆ ಆಕೆ ಅರಮನೆ ಗುಡಿಸಲ ಹೋಗಿ ಅರಮನೆ ಆಗ್ತದ, ಸಂಪತ್ತು ತುಳಿಕಾಡ್ತದ, ಹೋಗಿರುವಂತ ಸಂಬಂಧಿಕರೆಲ್ಲ ಮರಳಿ ಬರ್ತಾರ, ಬಿಟ್ಟು ಹೋದಂತ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರು ಎಲ್ಲರೂ ಕೂಡ ಮನೆಗೆ ಬಂದು ವಾಪಸ್ ನಿಲ್ಲುತ್ತಾರ. ಯಾಕ? ಸಂಪತ್ತು ಬಂದದ. ಅಜ್ಜ ಆಶೀರ್ವಾದ ಮಾಡ್ಯಾಗ ನಾನು ಎಡಿ ಮಾಡಿ ನಿನಗೆ ಒಳ್ಳೇದಾಗ್ಲಿ ಅಂತ. ಎಲ್ಲ ಸಂಪತ್ತು ಬಂತು.
ಮತ್ತೆ ನಾಗಲಿಂಗಜ್ಜ ಒಂದಿಷ್ಟು ವರ್ಷಗಳ ನಂತರ ಮತ್ತೆ ಅದೇ ಮನೆಗೆ ಭಿಕ್ಷೆ ಬೇಡಕ್ಕೆ ಹೋದ. ಆ ಮನೆಗೆ ಮತ್ತೆ ಭಿಕ್ಷೆ ಬೇಡಕ್ಕೆ ಹೋದಾಗ ಅಲ್ಲಿ ಏನೋ ಗುಡಿಸಲಿತ್ತಲ್ಲ, ಅರಮನೆ ಆಗಿತ್ತು. ಆ ಅರಮನೆಯ ಬಾಗಿಲೊಳಗೆ ನಿಂತ್ಕೊಂಡ. ಮತ್ತೆ ಅದೇ ನಾಗಲಿಂಗಜ್ಜ ನೋಡಿದ ಅರಮನೆ ದೊಡ್ಡದು, ಗುಡಿಸಲು ಹೋಗಿ ಅರಮನೆ ಆಗ್ಯದ. ಈಕೆಯನ್ನು ನೋಡೋಣ ಹೆಂಗದಾಳ ಅಂತ ವಿಚಾರ ಮಾಡಿ ಮತ್ತೆ ಭವತಿ ಭಿಕ್ಷಾಂ ದೇಹಿ ಅಂದ. ಅವಾಗ ಹೆಣ್ಣು ಮಗಳು ಬರಲಿಲ್ಲ, ಆಕೆ ಅತ್ತಿ ಬರಲಿಲ್ಲ, ಸೊಸಿ ಬಂದು ಯಾರು ಅಂತ ಕೇಳಿದ್ಲು. ಏ ಅಮ್ಮ, ನಿಮ್ಮ ಹತ್ತಿಗೆ ನಾನು ಸರಿಯಾಗಿ ಗೊತ್ತಿದ್ದೀನಿ, ನಾಗಲಿಂಗಜ್ಜ ಬಂದಾನಂತ ಹೇಳು, ಆಕಿನೇ ಬಂದು ನನಗ ಭಿಕ್ಷೆ ನೀಡ್ತಾಳ. ಹೌದ್ರ್ಯಾ, ಹೇಳ್ತೀನಿ ಅಂತ ಸೊಸಿ ಹೋಗಿ ಆ ಅತ್ತಿ ಹೇಳಕ್ಕೋದು. ಅತ್ತಿ ಎಲ್ಲಿ ಕುಂತಿದ್ಲ ಗೊತ್ತ? ಗುಡಿಸ್ಲಾಗಿದ್ದಕ್ಕಿ ಮುದುಕಿ ತೂಗು ಮಂಚದೊಳಗೆ ಕುಂತಿದ್ಲು, ಉಯ್ಯಾಲಾಡಕತ್ತಿದ್ಲ. ಉಯ್ಯಾಲಾಡಕತ್ತಾಳ. ಸೊಸಿ ಬಂದು ಹೇಳಿದ್ಲು, ಅತ್ತೆ ಯಾರ ನಾಗಲಿಂಗಜ್ಜ ಅಂತ ಬಂದಾರಂತ, ನಿಮಗೆ ಬಹಳ ಪರಿಚಯ ಅದಾರಂತ, ನೀವೇ ಭಿಕ್ಷೆ ನೀಡ್ತೀರಂತಲ್ಲ ಅಂದಾಗ ಹೆಣ್ಮಗಳು ಮದ ಬಂದದ, ಹಣ ಬಂದದ, ಶ್ರೀಮಂತಿಕೆ ಬಂದದ, ಸಂಪತ್ತು ಬಂದದ. ಆ ಸಂಪತ್ತು ಹಣದ ಮದದೊಳಗಿದ್ದಂಥ ಹೆಣ್ಮಗಳು ಯಾವಾಗ ನಾಗಲಿಂಗಜ್ಜ ಬಂದಾನ ಅಂತ ಗೊತ್ತಾದಾಗ ಹೇಳ್ತಾಳ, ಏನೋ ನಾಗಲಿಂಗ ಬಂದಾನೇನು, ನಾಗಲಿಂಗಜ್ಜ ಹೋತು, ನಾಗಲಿಂಗ ಬಂದಾನೇನು? ಹೌದಮ್ಮ, ಯಾರೋ ನಾಗಲಿಂಗಜ್ಜ ಅಂತ ಬಂದ. ಹಾಗಿದ್ರ ಆತಗ ಚಲೋ ಒಂದು ವಸ್ತು ಕೊಡೋದದ. ಸೊಸಿ ಕೇಳಿದ್ಲು, ಏನಾದರೂ ರೊಟ್ಟಿ ಕೊಡ್ಲಾ, ಏನಾದರೂ ಅನ್ನ ನೀಡ್ಲಾ, ಏನಾದರೂ ಕೊಡಬೇಕ ಅಂದಾಗ ಏ ಬಾಳೇನು ಇಲ್ಲ, ಆ ನಾಗಲಿಂಗ ಅಂಥದ್ದು ಇಂಥದ್ದು ಇಸ್ಕೊಳ್ಳಲ್ಲ, ಆತ ಬೇರೆನೇ ಇಸ್ಕೊಂತಾನ. ಅಲ್ಲಿ ಹಿಂದ ಹಿತ್ತಲದಾಗ ಮೆಣಸಿನಕಾಯಿ ಅದಾವಲ್ಲ, ತಗೊಂಡ್ವಾ. ಮೆಣಸಿನಕಾಯಿ ತರಿಸಿ ಕೊಟ್ಟು ಅಂದು. ಅವತ್ತಿದ್ದಿದ್ದು 2 ಮೆಣಸಿನಕಾಯಿ, ಇವತ್ತಿದ್ದು 15-30 ಮೆಣಸಿನಕಾಯಿ ಕೊಟ್ಟು ಅಂದ್ಲು. ಕೊಟ್ಟಿಲ್ಲ ಸೊಸೆ. ರೊಟ್ಟಿ ಜೋಡಿ ಕೊಡ್ಲೇನ್ರಿ ಅಂದ್ಲು. ಏ ರೊಟ್ಟಿ ಗಿಟ್ಟಿ ಏನು ಕೊಡಬೇಡ, ಆ ಕಲ್ಲಿನ ತುಂಬ ಮೆಣಸಿನಕಾಯಿ ಬೀಜ ಹತ್ತಂಗ ಕುಟ್ಟು, ಆ ಕುಟ್ಟಿದ ಕಲ್ಲನ್ನು ತಗೊಂಡೋಗಿ ನಾಗಲಿಂಗಜ್ಜನ ಜೋಳಿಗೆಗೆ ಹಾಕು. ಆತ ಮತ್ತಷ್ಟು ಸಂಪತ್ತು ಕೊಡ್ತಾನೇನೋ ಭ್ರಮೆ ತಗೊಂಡು ಅಹಂಕಾರದೊಳಗೆ ಸೊಕ್ಕಿನೊಳಗಿದ್ದ ಹೆಣ್ಮಗಳು 15-20 ಕೆಂಪು ಮೆಣಸಿನಕಾಯಿ ಕುಟ್ಟಿದಂತ ಕಲ್ಲನ್ನು ತಗೊಂಡೋಗಿ ಮತ್ತೆ ನಾಗಲಿಂಗಜ್ಜನ ಜೋಳಿಗೆಗೆ ಹಾಕೇ ಬಿಟ್ಲು. ಅಜ್ಜ ಅಂದ, ಎಲ್ಲ ಹೆಣ್ಣ, ನಿನಗ ಸಂಪತ್ತು ಕೊಟ್ಟೆ, ಇಷ್ಟೆಲ್ಲ ಸಿರಿವಂತಿಕೆ ಬಂತು, ಆದರೆ ನೀನು ಮಾಡಿದ್ದೇನು? ಆಯ್ತು ಅಂತೇಳಿ ಆ ಕೊಟ್ಟಂತ ಕಲ್ಲನ ಮತ್ತ ಭಗವಂತ ನವಲಗುಂದ ನಾಗಲಿಂಗಜ್ಜ ಆ ಕಲ್ಲನ್ನು ತಗೊಂಡು ಮತ್ತೆ ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ಅಂತೇಳಿ ಮತ್ತೆ ಆ ಕಲ್ಲನ್ನು ನೆಕ್ಲಿಕ್ಕೆ ಪ್ರಾರಂಭ ಮಾಡ್ದ. ಆ ಕಲ್ಲನ್ನು ಯಾವಾಗ ನೆಕ್ಲಿಕ್ಕೆ ಪ್ರಾರಂಭ ಮಾಡಿದ, ಕಣ್ಣೆಲ್ಲ ಕೆಂಪಾದು, ಬಾಯೆಲ್ಲ ದಗ 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 ಉರಿಯಕತ್ತದ. ಬಾಯಿ ಕಣ್ಣು ಉರಿಲಿಕ್ಕೆ ಪ್ರಾರಂಭ ಆಯ್ತು. ಎಷ್ಟು ಆ ಕಲ್ಲನ್ನು ನೆಕ್ಕಾಕತ್ತ, ಬಾಯಿ ದಗ ದಗ ಉರಿಯಕತ್ತದ. ನಾಗಲಿಂಗಜ್ಜನಿಗೆ ಸಿಟ್ಟು ತಡಿಲಿಕ್ಕಾಗಲಿಲ್ಲ. ಮತ್ತೆ ಆ ಕಲ್ಲನ್ನ ಒಗದು ಹೇಳ್ತಾನ, ನೋಡು ಯಾವ ರೀತಿ ನನ್ನ ಬಾಯಿ ದಗ 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 ಅಂತ ಉರಿಯಕತ್ತದಲ್ಲ, ಅದೇ ರೀತಿ ನಿನ್ನ ಸಂಪತ್ತು ದಗ ದಗ ಅಂತ ಬೆಂಕಿ ಹತ್ತಿ ಸುಟ್ಟೋಗ್ಲಿ, ನಾಶ ಹೋತು. ಯಾವಾಗ ನಾಗಲಿಂಗಜ್ಜ ಯಾವಾಗ ನನ್ನ ಬಾಯಿ ಹೆಂಗ ದಗ ದಗ ಉರಿಯಕತ್ತದ, ನಿನ್ನ ಸಂಪತ್ತು ಅದೇ ತರ ಸುಟ್ಟು ಭಸ್ಮ ಆಗ್ಲಿ ಅಂದ.
ಈಗಲೂ ಕೂಡ ಮನೆತನ ಆ ಮನೆ ಹಾಗೇ ಸುಟ್ಟು ಅಲ್ಲೇ ಬಿದ್ದದ. ಆತ ಹೇಳ್ತಾನ, ನಿನಗೆ ಸಂಪತ್ತು ಕೊಟ್ಟಿದ್ದು ನಿನ್ನಂಗ ಕಷ್ಟದಾಗಿರೋರಿಗೆ ಸಹಾಯ ಮಾಡ್ಲಿ ಅಂತ, ಹಸದು ಬಂದವರಿಗೆ ಅನ್ನ ಹಾಕ್ಲಿ ಅಂತ. ಆದ್ರೆ ಕೊಟ್ಟಂತ ಗುರುವಿಗೆ ಮರಳಿ ಅದೇ ಮೆಣಸಿನಕಾಯಿ ಕಲ್ಲನ್ನು ಕೊಡ್ತಿ ಅಂದ್ರೆ ನೀನು ಅದನ್ನ ಪಡ್ಕೊಳ್ಳಕ್ಕೆ ಯೋಗ್ಯಳಿಲ್ಲ ಅಂತ ಎಲ್ಲವನ್ನು ಸುಟ್ಟು ಬಿಟ್ಟ. ನಮ್ದು ಹಿಂಗೆ ಆಗ್ತದ್ರಿ ಬಾಳೆವು. ಆಗಲೇ ಹೇಳಿದ್ನಲ್ಲ, ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ಬದಲಾವಣೆ ಆಗ್ತಾ ಇಲ್ಲ? ನಾವು ಒಂದು ಕ್ಷಣ ಯೋಚನೆ ಮಾಡಬೇಕಲ್ಲ, ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ದಾಸೋಹ ನಡೆಯಕತ್ತದ? ಯಾವ ಕಾರಣಕ್ಕಾಗಿ ನೀವು ಇಷ್ಟೆಲ್ಲ ಕುತ್ಕೊಂಡಿರಿ? ಒಂದಿಷ್ಟು ಪುರಾಣ ಪ್ರವಚನ ಕೇಳಿ ಮನಸ್ಸು ಸ್ವಚ್ಛ ಆಗಲಿ ಅಂತ ಕುಂತೀರಿ. ಅಲ್ಲಿ ದಾಸೋಹ ಮಾಡಿಸೋರಿಗೆ ಒಂದಿಷ್ಟು ಪುಣ್ಯ ಸಿಗಲಿ ಅಂತೇಳಿ ಅವ್ರು ದಾಸೋಹ ಮಾಡ್ಸಕತ್ತಾರ. ಒಂದಂತ ಕರೆ, ಯಾರ್ಯಾರು ಈ ಧರ್ಮದ ವೇದಿಕೆ ಒಳಗ 1 ರೂಪಾಯಿಯಿಂದ ಸಾವಿರಾರು ರೂಪಾಯಿವರೆಗೂ ದಾಸೋಹವನ್ನು ಮಾಡಿಸಿರಲ್ಲ, ನಿಮ್ಮ ಮನೆತನ ಇರುವವರೆಗೂ ಕೂಡ ಅನ್ನದ ಕೊರತೆ ಬೀಳೋದಿಲ್ಲ. ಇದು ಮಾತ್ರ ಸತ್ಯ. ಯಾಕಂದ್ರೆ ಈ ಒಂದು ಧರ್ಮದ ವೇದಿಕೆ ಒಳಗ, ಈ ಆಧ್ಯಾತ್ಮದೊಳಗ ಯಾರು ನೀಡುವ ಕೈ ಇರ್ತದಲ್ಲ, ಅದು ಯಾವಾಗಲೂ ಸದಾ ನೀಡೋ ಕೈಯಾಗೆ ಉಳಿತದ. ಯಾವುದು ಕಸಗೊಳ್ಳೋ ಕೈ ಇರ್ತದ, ಅದು ಯಾವಾಗಲೂ ಕಸ್ಕೊಂತಾನೆ ಹೋಗ್ತದ. ಇರೋದ್ರೊಳಗೆ ಹಂಚಿ ತಿನ್ಬೇಕ್ರಿ. ಕಸ್ಕೊಂಡು ತಿಂದ್ರೆ ನಾವು ರಾಕ್ಷಸರಾಗ್ತೀವಿ. ಅದು ನನಗೆ ಇರಲಿ, ಇದು ನನಗೆ ಇರಲಿ ಅಂದ್ರೆ ಬೆಲೆ ಬರಲ್ಲ. ಹಂಚ್ಕೊಂಡು ತಿನ್ಬೇಕು. ಇದ್ದಿದ್ರೊಳಗ ಆನಂದದಿಂದ ತಿನ್ಬೇಕು. ಇವತ್ತೇನು ತಂದಿರಿ ನೀವು? ನೀವು ಯಾರ್ಯಾರು ಕರಗೇಡು ತಂದಿರೋ ನೀವೆಲ್ಲ ಅನ್ನಪೂರ್ಣೇಶ್ವರಿ ಇದ್ದಂಗೆ ಮತ್ತೆ ತರ್ಲಾರ್ದಾರ ಏನ್ರಿ ಇದ್ರೇನು? ಇವತ್ತು ನೀವು ನೀಡಿರಿಲ್ಲ, ತಂದಿರಿಲ್ಲ, ದಾನ ಮಾಡಾಕತ್ತೀರ ಇಲ್ಲ, ಅದ್ರಾಗ ಹೋಗ್ಬಿಡಕ್ರಿ ನಿಮ್ಮ ಕರಗೇಡು ಯಾವ್ದಾರು ಸಿಗ್ತದ? ಅಲ್ಲೆಲ್ಲ ಕೂಡ್ಯಾವ. ಅಲ್ಲಿ ಒಂದೇ ನಮ್ಮನೆ ಕರಗೇಡವ ನಿಮ್ಮನೆ ಕರಗೇಡವ ಇಲ್ಲ. ಅಲ್ಲಿ ನಿಮ್ಮ ಮನೆಯಾಗಿದ್ದಾಗ ಮಾತ್ರ ಅದು ಕರಗೇಡವ. ಗುಡಿಗೆ ಬಂದು ಕೊಡೋದು ಪ್ರಸಾದ. ಆ ಪ್ರಸಾದ ಎಲ್ಲಿಂದ ಬಂತದ? ನಿಮ್ಮ ಕೈಯಿಂದಲೇ ಬಂತದು. ಎದಕ್ಕೆ ಬಂತಂದ್ರೆ ನಿಮ್ಮ ಹೃದಯದಿಂದ ಕೊಡಬೇಕು, ನಿಮ್ಮ ಹೃದಯದಿಂದ ಈ ನಾಡಿನ ಈ ಗ್ರಾಮದ ಜನರು ಉಣ್ಣಬೇಕನ್ನೋ ಕಾರಣಕ್ಕಾಗಿ. ನಾನು ಪರೀಕ್ಷೆ ಮಾಡಿದೆ, ಇವ್ರು ತರ್ತಾರೋ ಇಲ್ಲೋ, ಇವ್ರು ಅನ್ನಪೂರ್ಣೇಶ್ವರಿ ಅದಾರೋ ಬೇರೆ ಏನಾರು ಅದಾರೋ ಅಂತ. ಗೊತ್ತಾತ್ ನನಗೆ. ಅದು ಯಾವಾಗ ಬೋಗಣಿ ತುಂಬೈತಂದ್ರು ಇವೆಲ್ಲ ಅನ್ನಪೂರ್ಣೇಶ್ವರಿನ ಅದಾವ ಅಂತ ಬಹಳ ಖುಷಿ ಆಗ್ತದೆ. ಒಂದೇ ಮಾತಿಗೆ ಕರಿಗಡ ಬೆಲ್ಲ ತಂದೆ. ಟೈಮ್ ಆಗೈತ್ರಿ, ಆಗೈತಿಲ್ಲ? ಹೊಟ್ಟೆ ಹಸ್ತತಿಲ್ಲ? ಇದೇವು ಕಡೆ ಕಾಣ್ತಿರ್ತೀನಿ ನಾ, ಯಾವಾಗ ಮುಗಿಸ್ತಾರ ಅಂತೇಳಿ. ನಾವು ಕರಿಗಡ ತಂದೀವಲ್ಲ, ತುಪ್ಪ ತಂದಿರಿ. ಇದೊಳೆ ಕರ್ಮ ತುಪ್ಪ. ತುಪ್ಪ ನೀವು ತರ್ಬೇಕಾ? ನೀವು ತರ್ಬೇಕು ತುಪ್ಪ. ಗಂಡ್ಮಕ್ಳು ನಮ್ಮ ಮಗಳು ಕರಿಗಡ ತಂದ್ರೆ ಎಲ್ಲರಿಗೂ ಕೊಡಮ್ಮ. ನಾವು ಚೀಟಿಯಾಗಿಲ್ಲ, ಚೀಟಿ ಬರೆದು ಕಳಿಸ್ನಪ್ಪ. ನಾನಾಪುರದ್ರಿ ನಾವು. ಅವ್ರು ಚೀಟಿ ಬಿಟ್ಟು ಬರವಲ್ರಿ ಹೊರಗೆ. ತುಪ್ಪ ತಂದಿಲ್ಲ ನೀವು ಹಂಗಂದ್ರೆ? ಅಯ್ಯೋ ಸೋನೆ, ಇರಲಿ ಬಿಡ್ರಿ, ನಾಳೆ ನಾ ತಂದು ಕೊಡ್ತೀನಿ ರೀ. ಧಾರವಾಡಲಿಂದ ಬರ್ಬೇಕಾದ್ರೆ ಹೇಳ್ತೀನಿ, ನೆನಪು ಮಾಡಿ. ತರಲೇ ಬೇಡ? ಬೇಡ, ಒಳ್ಳೇದಾಗ್ತಾರಲ್ಲ. ಬೇಡ ಅಂದ್ರೆ ಮತ್ತೆ ಬೇಕಂದ್ರೆ ಇಲ್ಲಿತ್ತಲ್ಲ ನೋಡ್ರಿ, ಯೋಚನೆ ಮಾಡ್ರಿ. ಬಂಗಾರ ಕೊಟ್ರೆ ಬೇಡ ಅಂತೀರ? ಬೇಡ ಅಂತಾರ ನೋಡೋಣ. ಒಳ್ಳೆ ಹುಣ್ಣಿಮೆ ಆಗೈತೆ ನಮ್ಮ ಗಣಮಕ್ಳ ಕತಿ. ಕೊಡಿಸಿ ನೋಡ್ರಿ, ಯೋಚನೆ ಮಾಡ್ರಿ. ಬಂಗಾರ ಕೊಟ್ಟರು ಬೇಡನಲ್ಲ, ಹಣ ಕೊಟ್ಟರು ಬೇಡನಲ್ಲ. ಒಂದಕ್ಕೆ ಸಾಕು, ಒಂದಕ್ಕೆ ಬೇಡ ಅಂತೀವೇನು? ಅನ್ನಕ್ಕೆ ತೃಪ್ತಿ ಮಾಡೋ ಮನುಷ್ಯನ ಯಾವುದು? ಅನ್ನ. ಅದನ್ನ ಹಂಚ್ಕೊಂಡು ತಿನ್ಬೇಕು. ಇವತ್ತೇನು ಡಾಣಾಪುರದಲ್ಲೆಲ್ಲ ಕರಿಗಡ ಮಾಡಿಕೊಂಡು ಅವರೆಲ್ಲ ಹಿರಿಯರು ಕೂಡಿ ಅನ್ನ ಸಾರು ಮಾಡ್ಕೊಂಡು ಬಂದರೆಲ್ಲ, ಇದು ಎದಕ್ಕೆ? ಕುತ್ಕೊಂಡು ಹಂಚ್ಕೊಂಡು ತಿನ್ನಾಕ. ಹಂಚ್ಕೊಂಡು ತಿನ್ಲಿಲ್ಲ ಅಂದ್ರೆ ಭಾಳ ಸಮಸ್ಯೆ ಆಕತ್ತೆ.
ಇದೊಂದು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಸಮಯ ಭಾಳ ಆಗ್ಯದ. ಅಜ್ಜವ್ರದ್ದು ಆಶೀರ್ವಚನ ಐತಿ, ಐತಾ ಇಲ್ಲ? ಕೇಳ್ತೀರ ಇಲ್ಲ? ಕೊನೆಗೆ ಒಂದು ಹೇಳಿ ಮುಗಿಸ್ಬಿಡ್ತೀನಿ ನಾನು. 8:48 7, ಯಾಕಂದ್ರೆ ಮತ್ತೆ ನೀವು ಯಾವಾಗ ಸಿಗ್ತೀರ ಗೊತ್ತಿಲ್ಲ, ಯಾವ ಊರಾಗ ಮತ್ತೆ ನಾನು ಪ್ರವಾಸಕ್ಕೆ ಹೋಗ್ತೀನೋ ಗೊತ್ತಿಲ್ಲ. ಅದಕ್ಕೆ ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲಾಂದ್ರೆ ಸಮಯ ಆಗೈತೆ ಅಂದ್ರೆ ಈಗ ಮುಗಿಸ್ಬಿಡ್ತೀನಿ. ಹೇಳ್ರಿ, ಅವತ್ತು ಬಿಡು ನೀವು. ಮತ್ತೆ ಯಾವತ್ತು ಬೆವ್ರು ಬಂದಿಲ್ಲ, ಇವತ್ತು ಬೆವ್ರು ಬರಾಕತ್ತ ನನಗೆ. ಒರೆಸ್ಕೊಳಕತ್ತೀನಿ ನಾನು. ಈ ಹಂಚ್ಕೊಂಡು ತಿನ್ನಲಿಲ್ಲ ಅಂದ್ರೆ ಭಾಳ ಸಮಸ್ಯೆ ಐತಿ. ಗಂಡ ಹೆಂಡತಿ ಇಬ್ಬರು ಗೌಡ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದ. ಯಾರ ಮನೆಗೆ ರೀ? ನೀವು ಹೋಗ್ತೀರಿ? ಹೋಗ್ತೀರಿ? ನೀವ ಗೌಡ್ರದಿರಿ ಹೌದಲ್ಲ? ನಿಮ್ಮ ಊರಾಗ ನಾ ಸುಮ್ಮನೆ ಕೇಳಾಕತ್ತೀನಿ. ಯವ್ವ ಎಲ್ಲಿದ್ರಿ ಎಲ್ಲರೂ? ನೀವು ಧಾರಾವಾಹಿ ಬಂದ್ ಮಾಡಿರಿ? ಇಲ್ಲಿ ಧಾರಾವಾಹಿ ಬರ್ತಾವೆ. ಇಲ್ಲಿ ಕನ್ನಡ ನೋಡ್ತೀರಿ, ತೆಲುಗು ನೋಡ್ತೀರಿ? ಕನ್ನಡನೇ ಚಲೋ ಚಲೋ ಬಿಟ್ಬಿಟ್ಟಿರತ್ತ. ನಮಗೂ ಗೊತ್ತಾಗಲ್ಲ ತೆಲುಗು. ನಮ್ಗೆ ಒಂದ ಕಲ್ತೀನಿ ನಾನು. ಭೋಜನಂ ಚೇಸ್ತಾವ ಎರಡ ಬರ್ತಾವ. ಕರೆಕ್ಟ್ ಐತಿಲ್ಲ ಅದು? ಮುಂದೆ ಮಾತಾಡೋದು ಕಲಿತೀನಿ ನಾನು. ಮತ್ತೆ ಗಂಡ ಹೆಂಡತಿ ಇಬ್ಬರು ಗೌಡ್ರ ಮನೆ ಕೆಲ್ಸಕ್ಕೆ ಹೊಂಟಿದ್ರು. ಅವರು ಹೆಂಡತಿಗೆ ಆಸೆ ಆಯ್ತು ಉಂಡಿ ತಿನ್ಬೇಕಂತ. ಏನು ತಿನ್ಬೇಕಂತೇಳಿ ನಿಮ್ಗೆ ಆಸೆ ಅದಾವಲ್ಲ? ಅವ ಕರಿಗಡಬದ ತಿಂತಿ ಬಿಡ್ರಿ ನೀವು. ಉಂಡಿ ತಿನ್ಬೇಕಂತ ಆಸೆ ಹತ್ತು. ಹೆಂಡತಿ ಗಂಡಗೆ ಹೇಳಿದ್ವಿ, ರೀ ನಾಳೆ ಬರಬೇಕಾದ್ರೆ ಗೌಡ್ರ ಮನೆಯೊಳಗೆ ಒಂದಿಷ್ಟು ಹಿಟ್ಟು ತುಪ್ಪ ತಗೊಂಡು ಬರ್ರಿ. ಆಯಿತು ಅಂತ ಹೋದ ಗಂಡ. ಹೋಗಿ ಗೌಡ್ರ ಮನ್ಯಾಗ ಹೇಳಿ ಒಂದಿಷ್ಟು ಹಿಟ್ಟ ತುಪ್ಪ ತಗೊಂಡು ಬಂದ. ಹಿಟ್ಟು ತುಪ್ಪ ತಗೊಂಡು ಬಂದು ಹೆಂಡತಿ ಕೈಯ ಕೊಟ್ಟ. ಹೆಂಡತಿ ಭಾಳ ಪ್ರೀತಿಯಿಂದ ಉಂಡಿ ಮಾಡಿದ್ಲು. ಅವು ಉಂಡಿ ಎಷ್ಟಾದವು? 3 ಆದವು. ಏಸಾದವು ರೀ? 3 ಆದವು. ಇವು 4 ಆಗಿರೋ ಸಮಸ್ಯೆ ಇದ್ದಿಲ್ಲ, 3 ಆಗಿಬಿಟ್ಟು. 3 ಉಂಡೆ ಆದ ಕೂಡ ಹೆಂಡತಿ ಅಂದ್ಲು, ರೀ ಒಂದು ಸಮಸ್ಯೆ ಆಗ್ಯದ. ಏನು? ಉಂಡಿ 3 ಆಗ್ಯಾವ. ಅದ್ರಾಗ ಏನೈತಿ? ನನಗೆ 2 ನಿನಗೊಂದು ಅಂದ ಅವ ಗಂಡ. ನಾ ಮಾಡಿ ನನಗೆ 2 ನಿನಗೊಂದು ಅಂದ. ಆಯ್ತು, ನಾನು ಇಟ್ಟ ತುಪ್ಪಿಸ್ಕೊಂಬಂದಿ, ನನಗೆ 2. ನಾನು ಇಲ್ಲಿ ಕೈ ಸುಟ್ಕೊಂಡು ಮಾಡಿ ನನಗೆ 2 ಅಂತ ಆಯ್ತು. ಇವು ನನಗೆ 2 ನನಗೊಂದು ಅಂತ ಕಚ್ಚಾಡಕತ್ತು. ರಾತ್ರಿ ಆಗೈತಿ. ಲಾಸ್ಟಿಗಿಂದ ನನಗೆ 2 ನಿನಗೊಂದು ನಿನಗೆ 2 ಒಂದು ಅನ್ಕೊಂತೀವಿ ಕಚ್ಚಾಡ್ಕೊಂತ. ಲಾಸ್ಟಿಗೆ ಹೆಂಡತಿ ಅಂದ್ಲು, ಒಂದು ಷರತ್ತು ಐತ್ರಿ, ಒಂದು ಚಾಲೆಂಜ್ ಐತಿ. ಇದನ್ನು ಯಾರು ಗೆಲ್ತಾರ ಅವ್ರಿಗೆ 2, ಸೋತರಿಗೆ 1. ಭಾರಿ ಮಜಾ ಐತಿ. 2 ಆಯ್ತು. ಏನಿಲ್ಲ, ನಾಳೆ ಬೆಳಗ್ಗೆ ಯಾರು ಜಲ್ದಿ ಏಳ್ತಾರ, ಯಾರು ಜಲ್ದಿ ಎದ್ದೇಳ್ತಾರ ಅವರಿಗೆ 1, ಯಾರು ಲೇಟಾಗಿ ಹೇಳ್ತಾರ ಅವರಿಗೆ 2. ನಾಳೆ ನೀವು ಮಾಡ್ಬೇಕು. ಮನೆ ಕರಿಗಡೆ ಬಿಡ್ಕೊಂಡು ತಗೊಂಡೋಗಿ ಕರಿಗಡೆ ಹಿಡ್ಕೊಂಡು ಕುಂತ್ಬಿಟ್ರಿ ಗಂಡ ಹೇಳ್ತು. ಅಲ್ಲಿ ಅವ್ ಗಚ್ಚಾಡ್ಕೊಂತ ಆಯ್ತು. ಅವ ಗಂಡ ಅಂದ, ಎಂತೆಂತದ ಗೆದ್ದೀನಿ ಅಂತಿದೆ, ಏನು ದೊಡ್ಡದ? ಎಂತೆಂತ ಪೈಲ್ವಾನ್ಗಳನ್ನ ಎತ್ತಿ ತೆಗೆದಿನಿ, ಇದೇನು? ಆಯ್ತು ನಾಳೆ ನಾನು 2 ಉಂಡಿತೀನಿ ನಾವು ನೋಡೋಣ ಅಂತ ಹಾಕಿ. ಆಯ್ತು ನಾ ತಿಂತೀನಿ ಅಂತೀವ. 2 ಮಕ್ಕೊಂಡು ಕಚ್ಚಾಡ್ಕೊಂತ ಹೆಂಗೆ ಮಕ್ಕೊಂಡು ಅಂದ್ರೆ 2 ಬೆಳಿಗ್ಗೆ 6 ಗಂಟೆಗೆ ಗೌಡ್ರ ಮನೆ ಕೆಲ್ಸಕ್ಕೆ ಹೋಗವು. 10 ಗಂಟೆ ಆದ್ರೂ ಕದ ತೆಗೆದಿಲ್ಲ 2. 10 ಆಗೈತಿ, 2 ಕದ ತೆಗೆದಿಲ್ಲ. ಆ ಮನೆ ಮುಂದೆ ಮುದುಕಿದ್ಲು, ಕದ ಬಾರಿಸಿದ್ಲು. ಏ ಅಕ್ಕ, ಏ ಅಣ್ಣ, ಇವು ಹಿಂಗ ತೆಗೆದ್ಲು. ಹೆಂಡತಿ ನೋಡಿದ್ಲು, ಗಂಡ ಮಕ್ಕೊಂಡಿದ್ದ, ಒಂದ ಉಂಡೆ ಅಂತ ಒಳ್ಳೆ ಮಕ್ಕೊಂಡ್ಬಿಟ್ಲ. ಆಯ್ತು, ಅವ ಏ ಅಣ್ಣ ಅಂದ ಕೂಡ ಅವ ಹಿಂಗ ತೆಗದ ನೋಡಿದ್ಲು. ಅಕ್ಕಿ ಮಕ್ಕೊಂಡಿದ್ಲು, ಒಂದ ಉಂಡೆ ಅಂತದ ಮಕ್ಕೊಂತು. ಕದ ಬಾರಿಸಿದ್ರು, ಹೇಳಲಿಲ್ಲ. ಮುದಿಕೆಂದ್ಲು, ಅಯ್ಯ ಇವ ರಾತ್ರಿ ಪೂರ್ತಿ ಜಗಳಾಡಿ ಸತ್ತವ ಏನ? ಇವು ದಿನ 6 ಆದ್ರೆ ಗೌಡ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಇವತ್ತು 11 ಆದ್ರೂ 10 ಆದ್ರೆ ಎದ್ದಿಲ್ಲ ಅಂದ್ರ ಇವ ಜಗಳಾಡಿ ಏನೋ ಸತ್ತಾವ, ಹೊಡೆದಾಡ್ಯಾವ. ಓಣ್ಯಾಗ ಹಾಕಿ ಸುದ್ದಿ ಎಬ್ಸಿದ್ಲು.
ಗೌಡ್ರನ್ನ ಕರೆದ್ಲು, ಹಿರಿಯರನ್ನ ಕರೆದ್ರು, ಎಲ್ಲಾರನ್ನ ಕರೆದ್ಲು. ಅಕ್ಕಿ ಏನಂದ ಮದಿಕೆ, ಇವು ಹಡದಾಡಿ ಸತ್ತಾವ, ಎರಡು ಕದ ತಗಲಿಲ್ಲ. ಬಂದ ಗೌಡ್ರು ಬಂದ್ರು, ಹಿರಿಯರು ಬಂದ್ರು, ಎಲ್ಲಾರು ಬಂದ್ರು, ಕದ ಬಾರ್ಸಕತ್ರು. ಹೇಳವಲ್ಲು ಎದ್ರ ಕೊಂಡವು ಕದ ಬಾರಿಸಿದ ಹೇಳವಲ್ಲು ಎರಡು. ಲಾಸ್ಟಿಗೆ ಗೌಡ ಕದ ಮರಿ ಅಂದ, ಅವರನ್ನು ಓರಿಸಿ ಕದ ಮುರಿದಾಗಾರ ಹೇಳ್ಬೇಕಲ್ಲ ನೀವು. ಎದ್ರು ಅಂದ ಅಂತ ಮುಕ್ಕೊಂತಾವ, ಕದ ಮುರಿದಾಗೈತೆ. ಗೌಡ್ರ ಸೀದ ಒಳ ಬರಕ್ಕೆ ಇವು ಹೆಂಗೆ ಮುಕ್ಕೊಂಡಿದ್ವು ಅಂದ್ರೆ, ಅದು ಬಿಳಿ ಸೀರೆ ಹಚ್ಕೊಂಡು ಮುಕ್ಕೊಂಡಿದ್ದು, ಬಿಳಿ ನಿಂಗೆ ಹಚ್ಕೊಂಡು ಮುಕ್ಕೊಂಡಿತ್ತು. ಯಾವ ಎಬ್ಸಬಾರ್ದು ನಮ್ಮ ನೋಡಿ ಅಂತವು. ಗೌಡ್ರ ಏ ಲೇ ಹೇಳಲೇ ಅಂತಾರ, ಹೇಳವಲ್ಲ. ಏ ಯವ್ವ ಹೇಳ, ಅಕ್ಕಿನ ಹೇಳವಲ್ಲ. ಅಕ್ಕಿ ಹೆಣ್ಮಗಳಂದ ಮುದುಕಿ, ಯಪ್ಪ ಗೌಡ ಇವ್ ರಾತ್ರಿ ಜಗಳಾಡಿ ಏನೋ ಎಣ್ಣೆ ತೊಗೊಂಡು ಸತ್ತಾವ. ಅಕ್ಕಿನ ಸಾಯಿಸಿ ಬಿಟ್ಟಾಳ. ಸತ್ತಾಳ ಅಂದ ಕೂಳೆ ಅವ ಗೌಡ ಸ್ವಲ್ಪ ಶೆಣೆ ಇದ್ದ, ಕಿವಿ ತಗೊಂಡೋಗಿ ಉಸಿರಾಡಕತ್ತಾರಲಿಂತ ಮೂಗು ತಕ್ಕ ಕಿವಿ ಕೊಟ್ಟು, ಎದಿ ತಕ್ಕ ಕಿವಿ ಕೊಟ್ಟು ಗಂಡ ಮಗನ ಕೇಳಕ್ ಹೋದ್ಲು. ಗಂಡ ಮಗ ಉಸಿರಾಡಕತ್ತಾನ ಬದುಕೇನಂತ ಹಿಂಗೆ ಚೆಕ್ ಮಾಡಕತ್ತಾನ, ಉಸಿರು ಮ್ಯಾಗ್ತಾನ. ಮತ್ತೆ ಉಸಿರಾಡಿದ್ರೆ ಎಬ್ಸ್ ಗಿಬ್ಸಿ ಅವ್ನು ಉಸಿರು ಮ್ಯಾಗ ತೊಗೊಂಡವ. ಎಬ್ಸ್ ಗಿಬ್ಸಿ ನೀವು ಹೃದಯ ಬಡ್ಕೊಳಕ ಉಸಿರಾಡೋಕಂತೇಳಿ ಅವ ಉಸಿರು ಮ್ಯಾಗ ತೊಗೊಂಡು ಗಪ್ಪ. ಗೌಡನ್ನ ಸತ್ತಾನ ಯಪ್ಪ, ಉಸಿರಾಡವಲ್ಲ. ಇದನ್ನ ನೋಡಮ್ಮ ಅಂತ ಮುದುಕಿ ಹಿಂಗ ಕೊಟ್ಲು. ಮುದುಕಿ ಕಿವಿ ಕೇಳಿಸಲಿ ಇದು ಬಂದತ್ತಂತೆ. ಆಕಿನ ಉಸಿರು ಮ್ಯಾಗ ತಗೊಂಡು, ಆಕಿನ ಉಸಿರು ಮ್ಯಾಗ ತಗೊಂಡು ಸುಮ್ಮನೆ ಗಪ್ಪ. ಇವ ನಿರ್ಧಾರ ಮಾಡವ ಎರಡು ಸತ್ತವ ಅಂತೇಳಿ, ಎರಡು ಸತ್ತಾರ ಅಂತ ಹೇಳಕತ್ತಾರ. ಅವಾಗಲ್ಲಿ ಹೇಳ್ಬೇಕ ಬ್ಯಾಡಿವು, ಎದ್ರು ಒಂದ ಹೇಳಂಗಿಲ್ಲ. ಗೌಡ್ರ ಕರೆಸಿದ್ರು, ಊರನ್ನ ಹಿರಿಯರ್ನ ಎಲ್ಲಾರನ್ನ ಬಂದ್ರು. ಯಾರ ಜಡ್ ನಕ್ಕನ್ ಜಡ್ ನಕ್ಕನ ಹಲಿಗೆ ಬಾರ್ಸವ ಬಂದ, ಚಟ್ಟ ಕಟ್ಟವ ಬಂದ. ಇವು ದೂರದಾಗ ಅಲ್ಲಿ ಇಲ್ಲಿ ಇದ್ದರು. ಅಕ್ಕಿ ಗೆಳತಿ ಅವ್ರ ಗೆಳತಿಯರು ಬಂದ್ರು. ಇವರು ಬಾರಿಸ ಭಾಳ ಅದ್ಭುತ ಬಾರಿಸ್ತಿರ್ತವೆ. ಇವೇನು ಬಾರಿಸ್ತಿರ್ತವೆ, ಭಾಳ ಚಂದ ಬಾರಿಸ್ತಿರ್ತವೆ. ನೋಡ್ರಿ ಬಾರ್ಸ, ಅವ್ರೊಂದು ಟೆಕ್ನಿಕ್ ಇರ್ತೈತೆ, ಅವ್ರ ಒಂದು ಟ್ಯೂನ್ ಇರ್ತೈತೆ. ದೂರದವ್ರು ಬಂದ್ರೆ ಒಂದು ಟ್ಯೂನ್ ಬಾರಿಸ್ತಾರ, ಹತ್ರದವ್ರು ಒಂದು ಬರ್ಸಿದ, ಊರನ್ನವ್ರು ಬಂದ್ರೆ ಒಂದು ಬಾರಿಸ್ತಾರ. ಊರನ್ನವ್ರು ಬಂದವ್ರಂದ್ರೆ ಜಡ್ ನಕ್ಕನ್ ಜಡ್ ನಕ್ಕನ್ ಜಡ್ ನಕ್ಕನ್ ಜಡ್ ನಕ್ಕನ್ ಊರನ್ನವ್ರು ಅಂತ ತಿಳ್ಕೋಬೇಕು. ಅಂದ್ರೆ ಅವು ಅಷ್ಟು ಅನ್ಬೇಕು ಒಳಗಿದ್ದೀವಿ. ಇನ್ನ ಊರು ಹೊರಗ್ಲವ ಅಣ್ಣ ತಮ್ಮ ಯಾವನಾರ ಬಂದಂದ್ರ ಜಡ್ ನಕ್ಕನ್ ಜಡ್ ನಕ್ಕನ್ ಜಡ್ ಬಿತ್ತು, ಜಡ್ ನಕ್ಕ ನಾಕತ್ ನಾವು. ಅವಾಗ ಅಳ್ಬೇಕ ಒಳಗಿದ್ದು. ನೀವು ಹೇಳ್ತಾನ ನಮ್ಮೂರನ್ನೆಲ್ಲ ಬಾಜೂರನ್ನು ಬಂದಾವ, ಜಡ್ ನಕ್ಕನ ಅನ್ಬೇಕವ. ಅಲ್ಲಿ ಇನ್ನು ದೂರ ಸಂಬಂಧಿಕ ಬಂದ, ಭಾಳ ಹಳಿ ಸಂಬಂಧಿಕ ಬೇಕಾದವ, ಇವ್ರಿಗೆ ಸಹಾಯ ಮಾಡ್ದವ ಯಾವನಾರ ದೊಡ್ಡವ ಬಂದಂದ್ರ ಇವನು ಬೇರೆ ಮಾತ. ಜಡ್ ನಕ್ಕನ್ ಅದಕ್ಕೆ ಅವು ಎದಿಜಿ ಬಿಡ್ಕೊಳ್ಳೋದು ಯಾವ ಅದು ಅವು ಒಳಗೆ ಅಳ್ತಿರ್ತಾವ ಹಂಗ ಆ ಟ್ಯೂನ್ ಮೇಲೆ. ಒಮ್ಮೆ ನಾವು ಹೋಗಿರ್ತೇವೆ ಸ್ವಾಮಿಗಳು ಮಾಲೆ ಹಾಕಾಕ, ಸುಮ್ಮನೆ ಇರಲ್ಲ ಅವು. ಮುದುಕಿಯಾರ ಹತ್ತ ಇತ್ತು ಕುಂತಿದ್ದು ಅಳ್ತಿರ್ತಾವ, ತಮ್ಮ ಪಡಿ ತಾವು ಅಳ್ಬೇಕು ಅವು. ನಾವು ಸ್ವಾಮಿಗಳು ಹೋದಾಗ ಅವು ಏಯಪ್ಪ ಗುರುಗಳೇ ನೆನೆಸಿ ಎಲ್ಲ ಬಂದ ನೋಡ ಕರ್ಕೊಳ್ಳು ಅಂತ. ಗುರುಗಳು ಬಂದ ನೋಡ ಹೊಕ್ಕಿ ನಿಂದಿದ್ಯಲ್ಲ ಹೋಗವ, ಏನು ಎಬ್ಸ್ಕೊಂಡು ಹೋಗಿಲ್ಲ ಯಾವನ್ನ ಏನು ಅಳ್ತಾರವ ಯಪ್ಪ. ನಮ್ಮ ಮಾಲೆ ಹಾಕಿ ಬರ್ತಿರ್ತೀವಿ ನಮ್ಮ ಪಾಡಿಗೆ. ನಾವು ನಮ್ಮನ್ನು ಕರ್ಕೊ ಅಂತಾವ, ಅವ್ರ ಜೋಡಿ ಹೋಗಂತಾವ, ಎದ್ದು ಕುಂದ್ರ ಅಂತಾವ. ನಾನು ಇವ್ರ ಮಾತು ಕೇಳೋ ಪರಿಸ್ಥಿತಿ ಏನು ಅಲ್ಲಿ ಹಿಂಗ ನಡೆದಿತ್ತು. ಬಾರ್ಸಾವ ಬಂದ, ಉದಾವ ಬಂದ, ಎಲ್ಲಾರು ಬಂದ್ರು. ಇವೆರಡು ಮಕ್ಕೊಂಡಿದ್ದವಲ್ಲ, ಎತ್ತಿದ್ರೆ ಅವ್ನ ಎರಡು ಎತ್ತಿ ಹೊರಗೆ ತಂದ್ರು. ಪಟಾಕಿ ಸೆನ್ಸಾಕತ್ರ, ಹಲಗಿ ಬಾರ್ಸಾಕತ್ರ, ಎಲ್ಲ ಮಾಡಾಕತ್ರ. ಹೇಳಬೇಕ ಬೇಡ ಇವು. ಆ ಕಡೆಂದು ಈ ಕಡೆ ತೂಗು ಮಂಚ ಆಗ್ಬಿಟ್ಟ ಇವಕ್ಕ. ಹಿಂಗ ಅನ್ನಾಕತ್ತಾರ ಎತ್ಕೊಂಡು ಅವರು. ಇವು
ಎತ್ರ ಒಂದ ಉಂಡಿ ಹೆಣ ಆಗ್ಯಾವ ಊರನ ಹೆಣ ಉಂಡಿ ಸಂಬಂಧ ಹೇಳವಲ್ಲ ಎರಡು ಹಿಂಗೆ ಒದ್ಕೊಂಡು ಹೊಂಟ್ರು ಅವ್ರು. ಇವ್ರಿಗೆ ದೊಡ್ಡ ಪಲ್ಲಕ್ಕಿ ಮೇಲೆ ಹೊಂಟಂಗಾಗೈತಿ ಇಬ್ರು ಗಂಡ ಹೆಂಡ್ತಿ. ಊರು ದಾಟಿ ಕೊನೆಗೆ ಅವ್ರ ಪದ್ಧತಿ ಒಳಗ ಸುಡೋದಿತ್ತು. ಏನಿತ್ತು ಅದು? ಸುಡೋದಿತ್ತು ಅವ್ರ ಪದ್ಧತಿ ಒಳಗ. ಸುಡ ಪದ್ಧತಿ ಇತ್ತು. ಅದ್ರೊಳಗೆ ಇನ್ನೊಂದು ವಿಶೇಷ ಇತ್ತು. ಮೊದಲು ಗಂಡಗಿತ್ತು ಬೆಂಕಿ ಹಚ್ಚೋದು. ಅಂತ ಕರ್ಮಪ್ಪ. ಇದ್ದಾಗೂ ನಮ್ಮನ್ನ ಸುಡ್ತಾರ, ಹೋದಾಗೂ ನಮ್ಮನ್ನ ಸುಡ್ತಾರ. ಅಲ್ಲಿ ಹೋದ್ರು ಆ ಸುಡುಗಾಡಿ ಹೋದ್ಮೇಲೆ ಹೇಳ್ಬೇಕ ಬೇಡ ಎದ್ರ ಮುಂದೆ ಮಕ್ಕ ಹೇಳವಲ್ಲು ಎರಡು ಹೆಣ ಸುಡುಗಾಡಿ ಬಂದವು. ಎದ್ರ ಸಂಬಂಧ ಉಂಡಿ ನೀವು ಯಾರ್ಯಾರು ತಿಂತೀರಿ ನೋಡಿ ನಾಳೆ ಉಂಡಿ ಒಲೆ ನೋಡ್ರಿ ಇಬ್ರು ಮಲ್ಕೋರಿ ಕಲ್ಗಳು ತಗೊಂಡು ಎಲ್ಲಿಗೆ ಬಂದ್ರು ಅವ್ರು ಸೀದ ಸುಡುಗಾಡಿ ಬಂದ ತಂದಿಟ್ರು. ಒಂದನ ಆ ಕಡೆ ಒಂದ ಈ ಕಡೆ. ಏನಿತ್ತು ಅವ್ರ ಪದ್ಧತಿ? ಎಷ್ಟು ಚಂದ ಹೇಳ್ತಾರೆ ಅವ. ಏನ್ ಬರ್ತ ನಮ್ಮ ಮಂದಿ ಬೆಂಕಿ ಹಚ್ಚೋದು ಮರಿಯಲ್ಲ. ಫೈರ್ ಇಂಜಿನ್ ಒಂದ ನಿಮ್ಮ ಡಿಪಾರ್ಟ್ಮೆಂಟ್ ಕರ್ಕೊಂಡಿಲ್ಲ, ಅವ್ ಎಲ್ಲಾರು ಕರ್ಕೊಂಡ್ಬಿಟ್ಟಾರ ನಿಮ್ಮನ್ನ. ಆರ್ಸೋದು ಒಂದು ಡಿಪಾರ್ಟ್ಮೆಂಟ್ ಬಿಟ್ಟು ಎಲ್ಲ ಕಡೆ ಅದಾರ ಇವರು. ಸುಮ್ಮನೆ ಕಾಮಿಡಿ ಹೇಳ್ತೀನಿ, ಮತ್ತೆ ಸೀರಿಯಸ್ ಆಗಿ ನೀವು ನಾಳೆ ಅದಕ್ಕೂ ಬರ್ತೀನಿ ಅಂತ ಸ್ಟ್ರೈಕ್ ಮಾಡಿ ಮನಗಿಸಿದ್ರೆ ಆ ಕಡೆ ಒಂದು ಈ ಕಡೆ ಒಂದ. ಮೊದಲು ಆ ಗಂಡನ ಶವಕ್ಕ ಬದುಕಿದ್ನ ನಾವು ಹೆಣ ಆಗಿ ಅವನಲ್ಲಿ ಕಟ್ಟಿಗೆ ಮೇಲೆ ಮಲಗಿಸಿ ಅವನಿಗೆ ಬೆಂಕಿ ಹಚ್ಚಿದ. ಮೊದಲು ಅವನ ಕಟ್ಟಿಗೆ ಸ್ವಲ್ಪ ಹಸಿ ಇತ್ತು. ಏನಿತ್ರಿ? ಹಚ್ಚಾಕತ್ತಿದ್ರು ಹತ್ತಾಕತ್ತಿದ್ದಿಲ್ಲ. ಅಷ್ಟರೊಳಗೆ ಏನು ಮಾಡಿಬಿಟ್ರು, ಈ ಕಡೆ ಹೆಂಡತಿ ಮಲಗಿದ್ಲಲ್ಲ ಆಕಿ ಚಿತ್ತಿಗೆ ಹಚ್ಚಿದ್ರು. ಇವು ಹೆಣ್ಮಕ್ಳು ಸ್ಟ್ರಾಂಗ್ ಹೆಣ, ಇವು ಬೇಕಾದ ಹೇಳಲಿ. ಅವು ದಿನ ರೊಟ್ಟಿ ಮಾಡಿ ಒಲಿ ಮುಂದೆ ಕುತ್ಕೊಂಡು ಜಳ ರೂಢಿ ಇರ್ತವಕ್ಕ. ನಾವು ಯಾವಾಗ ಚಳಿಗಾಲ ಕಟ್ಟೋಕೆ ಹಿಂಗೆ ಅನ್ಕಂತ ಅವ್ರು 24 ಗಂಟೆ ಒಲಿನ ಆಟ ಆಡಿಸ್ತಿರ್ತಾರೆ. ಕೆಂಡ ತಗಲಿಗೆ ಒಲೆ ಒಗಿತಿರ್ತಾರೆ. ನಾವು ಕೆಂಡ ಬಂದ್ರೆ ಓಡ್ತಿರ್ತೀವಿ. ನಾವು ಅವ್ರಿಗೆ ರೂಢಿ ಇರ್ತದೆ. ಹೆಣ್ಮಕ್ಳಿಗೆ ಆ ಬೆಂಕಿ ಜಳ ಬಡಿಸ್ಕೊಂಡು ಅವ್ರಿಗೇನು ಅನಿಸಲ್ಲ. ಆಕೆ ಹೆಣ್ಮಗಳನ್ನ ಮಲಗಿಸಿದ್ರು, ಆಕಿಗೂ ಬೆಂಕಿ ಹಚ್ಚಿದ್ರು. ಅವ ಅಂದ ಗಂಡಗೂ ಬೆಂಕಿ ಹಚ್ಚಮ್ಮ. ಗೌಡ್ರ ಇದು ಗಂಡಂದು ಏನೈತಿ ಇಲ್ಲಿ ಕಟ್ಟಿ ಭಾಳ ಹಸಿ ಐತ್ರಿ, ಲೇ ನನ್ನ ಗಾಡಿಯಾಗ ಪೆಟ್ರೋಲ್ ಐತ್ಕೊಂಬಲೆ ಸತ್ನ. ಈಕೆ ಸಣ್ಣಿಗೆ ಹತ್ತಾಕತ್ತಿತ್ತ ಮೊದಲು ಮತ್ತೆ ಗಂಡಗೆ ಹಚ್ಬೇಕಲ್ಲ ಬೆಂಕಿ. ನನ್ನ ಗಾಡಿಯಾಗ ಪೆಟ್ರೋಲ್ ಐತ್ಕೊಂಬ ಅಂದ್ಕೊಳ್ಳಿ, ಪೆಟ್ರೋಲ್ ತಂದಾಗ ಒಜ್ಜಿಬಿಟ್ಟು ನಾವು ವೇಸ್ ಕೇಳಿರಿ. ಅದು ಬೆಂಕಿ ದಗ ಹತ್ತಿದ ಕೂಡ ಯಪ್ಪ ಎತ್ತಿನಲೆ ಒಂದ ಅಂದವ. ಯಪ್ಪ ಎತ್ತಿನಲೆ ಒಂದ. ಈಕಿ ಯಪ್ಪ ಗೆತ್ನೆಲೆಪ್ಪ ಎರಡ ಅಂದ. ಅವ ಒಂದ ಆಯ್ಕೆ ಎರಡ ಎತ್ತು ಎರಡೋ ಎಣ. ಇವೇನು ಸುಡಕ್ ಬಂದಿದ್ವಲ್ಲ, ಇಲ್ಲೇ ಇದು ಒಂದಂತದ್ದಿರಿ ಎರಡಂತದ ಬಲಿತು ಅಂತದ್ದು ಓಡ್ರಲಿ. ಯಾರು ಸಿಕ್ತ್ರಿ ಬಲಿ ಆಗ್ತೀರಿ ಓಡ್ರಿ. ಇದು ಇವು ಬೆನ್ನು ಹತ್ತಿದ್ವು ಅವರಿಂದ. ನನಗೊಂದ ನನಗೆರಡ ಬೆನ್ನು ಹತ್ತಿದ್ವು. ಒಬ್ಬದು ಕಚ್ಚಿ ಪಂಜಿ ಹುಚ್ಚ ಅವ ಗಟ್ರಿಗೆ ಬೀಳುತ್ತಾನ, ಒಬ್ಬಕ್ಕೆ ಮುದಿಕಿ ಮುಳ್ಳಿನ ಗಂಟೆಯಾಗ ಓಡ್ತಾಳ. ಅವ ಹಲಗೆ ವರ್ಷ ಸತ್ತರ ಐತೆ ಎಲ್ಲೇ ಬಿದ್ದ ಓಡಾಕತ್ತು ಹಂಗ ಎದ್ದ ಬಿದ್ದ. ನನಗೊಂದ ನಿನಗೆರಡ ಓಡೋದು ಎರಡು. ಗೌಡನ ಅಪತ್ಯ ಎಲ್ಲಿ ಬಿದ್ದ ಯಾಕೆ ಅವನಾರ ಪೆಟ್ರೋಲ್ ತಂದವ. ನನಗೊಂದ ನನಗೆ ಎರಡು ಅದು ಕೂಡ ಬಲಿ ತಗೊಂಡ ಅಂತ ಓಡಾಕತ್ತ. ಇವು ಎಣಗಳು ಎದ್ದವ ಹೋಯಪ್ಪ ದೇವ ಬಂದತ್ತಂತೆ. ಎಲ್ಲಾರು ನಾಪತ್ಯ ಸಿಹಿದ ಮನೆಗೆ ಹೋದ್ವಿ. ಒಂದ ಎರಡ ಏನ ಯಾರಿಗೆರಡ ಒಂದ ನಮ್ದು ಯಾವಾಗ ಲಾಸ್ ಕಂಪ್ನಿ. ಎರಡು ಬಂದು ಎರಡು ಮನೆಗೆ ಬಂದು ಅಡಿಗೆ ಮನೆಗೆ ಓಡಿದವು. ನನಗೊಂದು ನನಗೆರಡು ಅನ್ನೋಕೆ ಉಂಡಿನೇ ಇಲ್ಲ. ಅಲ್ಲಿ ಹೆಣ ಆಗಿ ಸುಡುಗಾಡಿಗೆ ಹೋಗಿ ಬಂದಾವ. ಎದ್ರ ಸಂಬಂಧ? ಅಲ್ಲಿ ಉಂಡಿನೇ ಇಲ್ಲ.
ಗಾಬದು ಎರಡು ಅಲ್ಲ ಕದ ಮರಿದ್ರು, ತಿವುದಿ ಆಡಿದ್ರು, ಚಿಮ್ನೆಣಿಗೆ ಹೋಗಿ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ಚಿದ್ರು, ಹೆಣ ಅಂತ ಮೆರವಣಿಗೆ ಮಾಡಿದ್ರು. ಓಡಿ ಬಂದ್ರು, ಉಂಡಿನೇ ಇಲ್ಲಲ್ಲ, ಏನಾಯ್ತು ಅಲ್ಲ. ನನಗೇನು ಗೊತ್ತು, ನಾನು ಎದ್ದಿಲ್ಲ. ಏನಾಗೈತೆ ಅಂತೀವಿ, ಎರಡು ಒತ್ತು ಕಚ್ಚಾಡಕತ್ತು. ಇದು ಮುದಿಕಿತ್ತಲ್ಲ, ಸತ್ತಾರ ಅಂತ ಸುದ್ದಿ ಎಬ್ಸಿದ್ರು. ಬಂತದ ಮದಿಕಿ ಬಂದ, ನೀವು ಸತ್ತಿಲ್ಲ, ಇಷ್ಟೊತ್ತನ ಸತ್ತಿದ್ದಿಲ್ಲ, ಈಗ ಸತ್ತಂಗಾದ್ವಿ ಎಂದು. ಉಂಡಿನ ಇಲ್ಲಲ್ಲ, ಸತ್ತಿ ನಾವು ಅಂದೈ. ಅಯ್ಯ ಉಂಡೆನ ಅಂದೈ. ಹ್ಞೂ ಯಾವ ಉಂಡಿ ಸಮಾಧಾನ ಸತ್ತಿ. ಅಯ್ಯವ್ವ ನಾಗರ ಪಂಚಮಿ ಬಂದಿತ್ತ, ನನಗೂ ಹಿಂದೆ ಮುಂದೆ ಯಾರಿದ್ದಿದ್ದಿಲ್ಲ, ನನಗೂ ಉಂಡಿ ತಿನ್ನಿಸ್ಬೇಕಾಗಿತ್ತ, ಉಂಡಿ ತಿನ್ನಂಗಾಗಿತ್ತ. ಗೌಡ್ರ ಕರ್ದ್ಯ, ಕದ ಮುರಿದ್ನ್ಯ, ನಿಮ್ನ ಹೆಣ ಅಂದ್ನ್ಯ, ತುಪ್ಪದ ವಾಸನೆ ಬಂತ, ಅಡಿಗೆ ಮನೆಗೆ ಹೋದ್ನ್ಯ, ಉಂಡಿ ಕಂಡ್ವಾ, ಹೊಡೆದ್ನ್ಯ ಅಂದ್ಲಾಕಿ. ಏನು ಕತ್ತಿ ನೀ ತಿಂದೆ ಯವ್ವ ಅಂದ. ಹ್ಞೂ ಅಯ್ಯವ ಮತ್ತೆ ಸತ್ತಿದ್ದೆಲ್ಲ ಏನು ಮಾಡ್ತೀನಿ, ನಾನು ತಿಂದುಬಿಟ್ನಿ ಅಂದ. ಈಗ ಸತ್ತಿ ನೋಡಿ ಜೀವಂತ ಅನ್ಲಾಕಿ. ಅಂದರೆ ಎದ್ರ ಸಂಬಂಧ ಆಗ್ತದ? ಉಂಡಿ ಕತ್ತಿ ಇದು. ನೀವು ಕರಿಗಡ ಕತ್ತಿ ಮಾಡಬಾರ್ದು. ಎದಕ್ಕೆ ಹೇಳಿದ್ನಿ ಅಂದ್ರೆ ಇದನ್ನ, ಆ 3 ಉಂಡಿ ಏನಿದ್ವಲ್ಲ, ಒಂದೂವರೆ ಹಂಚಿಕೊಂಡು ತಿಂದ್ರೆ ಶಾಣೆ ಹಾಕಿದ್ವು. ಎರಡೂ ನನಗಬೇಕಂತದಕ್ಕ ಒಂದಲ್ಲ, ಒಂದು ಅಗಳು ಕೂಡ ಸಿಗ್ಲಿಲ್ಲ. ಇದ್ದಿದ್ರಾಗ ಹಂಚ್ಕೊಂಡು ತಿಂದಿದ್ರ ಇಬ್ಬರಿಗೂ ಸಿಕ್ತಿತ್ತು. ಹಂಚ್ಕೊಂಡು ತಿನ್ನೋದು ಚಲೋ ಏನೋ ಕಚ್ಚಾಡ್ಕೊಂಡು ತಿನ್ನೋದು ಚಲೋ? ನೀವೆಲ್ಲ ಹಂಚ್ಕೊಂಡು ತಿನ್ನೋರು ಹಾಕಿರೋ, ಏನು ಹಾಕಿರಿ? ಹಂಚ್ಕೊಂಡು ತಿನ್ನೋರು ಕೈ ಐತ್ರಿ, ಉಳ್ಕಿದವ್ರು ಕಚ್ಕೊಂಡು ತಿಂತೆ. ಯಪ್ಪ ಹಂಚ್ಕೊಂಡು ತಿನ್ನೋರು ಕೈ ಐತ್ರಿ ಅಂದೆ. ಅಯ್ಯೋ ಕತ್ತಿನ ಇಳಿಸ. ಒಟ್ಟು ಹಂಚ್ಕೊಂಡು ತಿನ್ರಿ, ಇದ್ದಿದ್ರೊಳಗೆ ಕೊಟ್ಟು ತಿನ್ರಿ. ಕೊಟ್ಟು ತಿನ್ನೋ ಸುಖ ಇರೋದ್ರಾಗ ಮತ್ತೆದ್ರಾಗೂ ಇಲ್ಲ. ಸರ್ವಜ್ಞ ಬಹಳ ಚಂದ ಹೇಳ್ತಾನೆ, ಬೀಗರೆಂಬ ಸಮಯಕ್ಕೆ ಯೋಗಿ ಭಿಕ್ಷೆಗೆ ಬರಲು, ಬೀಗರಿಗೆ ನೀಡಿ ಯೋಗಿಗೆ ಇಲ್ಲ ಎನ್ನುವರ ಜನ್ಮ ನಾಯಿ ಜನ್ಮ ಹೊಕ್ಕು ಸರ್ವಜ್ಞ ಅಂತಾರ. ಯಾರೇ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ತಿನ್ನುವ ಅರ್ಧ ರೊಟ್ಟಿ ಒಳಗ ಅರ್ಧ ರೊಟ್ಟಿಯನ್ನು ಕೊಡ್ರಿ, ಅದು ನಿಮ್ಗ ಒಳ್ಳೇದಾಗ್ತದ. ಅಕಸ್ಮಾತ್ ನಿಮ್ಮ ಮನೆ ಒಳಗೆ ಬೀಗರಿಗೆ ಹೋಳಿಗೆ ಉಣಿಸಿ ಬಂದಂಥ ಭಿಕ್ಷಕನಿಗೆ, ಬಂದಂಥ ಶಿವಯೋಗಿಗೆ ನಮ್ಮ ಮನೆ ಒಳಗೆ ಏನೂ ಇಲ್ಲ ಅಂತ ಹೇಳಿ ಕಳಿಸಿದ್ರಂದ್ರ ನಾಯಿಗಿಂತ ಕಡೆ ಜನ್ಮ ನಿಮ್ದು ಅಂತ ಸರ್ವಜ್ಞ ಅಂತ. ಅದಕ್ಕೆ ನೀವೆಲ್ಲರೂ ಕೊಟ್ಟು ತಿನ್ನೋರಾಗ್ರಿ, ಒಳ್ಳೆ ಹಂಚ್ಕೊಂಡು ತಿನ್ನುವರಾಗ್ರಿ. ನನಗಿವತ್ತು ಗೊತ್ತಾಗೈತಿ, ಇದು ಡಾಣಾಪುರ, ಹಂಚಿ ತಿನ್ನೋ ಊರು. ಇದು ಡಾಣಾಪುರ ಅಲ್ಲ, ಇದು ದಾನಾಪುರ ಅಂತೇಳಿ ಇವತ್ತು ಎಲ್ಲರಿಗೂ ಕರಿಗಡ ದಾನ ಮಾಡಿದವ. ಭಾಳ ಒಳ್ಳೇದಾಗಲಿ. ಇಲ್ಲಿವರೆಗೂ ಭಾಳ ಶಾಂತಿ ರೀತಿಯಿಂದ ಕುತ್ಕೊಂಡು ಪ್ರವಚನ ಕೇಳಿದ್ರು. ಶಾಂತಿ ಕುಂತಿದ್ರೆ ಇಲ್ಲ, ಎಲ್ಲಿ ಶಾಂತಿ? ಮಕ್ಳಿದ್ರೆ ಬೆನ್ನು ತಟ್ಟೆ ದುಬ್ಬಕ್ಕೆ ಬಾವು ಬಂದ ಬಿಡು. ಇಲ್ಲ ಹೊಡಿತಾರೆ, ಬಾಜು ಕುಂತಾರೆ, ನಕ್ಕೊಂತ ಹಂಗ ಹೊಡೆದ್ರೆ ಅದ್ರಾಗ ಅವ್ರು ಏಟ್ನಾಗ ಏಟ 2 ದಿನ ಸೇಡ್ ಇಟ್ಟಿದ್ರೆ ನಂಗೆ ಪಾಟ್ ಅಂತ ಒಟ್ಟು ಹೊಡ್ಕೊಂಡ್ರಲ್ಲ ಒಬ್ರಿಗೊಬ್ರು ಬೆನ್ನಿಗೆ. ಆಮೇಲೆ ನೋಡ್ರಿ ಯಾರ್ಯಾರು ಹೊಡೆದಾರ ಮನೆಗೆ ಹೋಗಿ ಮಾತಾಡ್ರಿ, ಹೆಂಗೆ ಹೊಡೆದ ಅಯ್ಯೋ ಅಜ್ಜರ್ ನಾವ ಮಾಡ್ಕೊಂಡು ನನಗೆ ಹೊಡೆದ ಅಂತೀನಿ. ಇರಲಿ, ನಕ್ಕೊಂತ ಇರ್ರಿ, ಜೀವನ ಇನ್ನ ಚೆನ್ನಾಗಿರ್ತದ. ಸಾಕು, ಸಿಟ್ಟು, ಅಹಂಕಾರ, ದುಡ್ಡು, ನಂದು ನಾನು ಅನ್ನೋದು ಯಾವುದು ಬರಲ್ಲ. ಎಷ್ಟು ನಾನೀಗ ನಿಮ್ಮ ನಗಸಿನಲ್ಲ, ಎಷ್ಟು ನಿಮಗೆ ತಿಳಿ ಹೇಳಿನಲ್ಲ, ಇದಷ್ಟೇ ನನ್ನ ಸಂಪತ್ತು, ಇದಷ್ಟೇ ನಂದು. ನೀವು ನೆನೆಸ್ತೀರಲ್ಲ, ಅದು ಮಾತ್ರ ನನಗೆ ಪುಣ್ಯ ಬರ್ತಾರ. ಅಕಸ್ಮಾತ್ ಇದನ್ನು ಬಿಟ್ಟು ನಾವೇನು ಮಾಡಿದರೂ ಕೂಡ ಪುಣ್ಯ ಬರಲ್ಲ. ನಮ್ಮನ್ನ ಇಲ್ಲದ ಸಮಯದೊಳಗೆ 4 ಜನ ನೆನೆಸಂಗ ಬದುಕಿದ್ರೆ ಮಾತ್ರ ಜೀವನ ಸಾರ್ಥಕ ಆಗ್ತದ. ಹಾಗಾಗಿ ತಾವೆಲ್ಲರೂ ನೆನೆಸುವ ಹಾಗೆ ಬದುಕ್ರಿ. ಇವತ್ತಿನ ದಾಸೋಹದ ಸೇವೆಯನ್ನ ನಿಮ್ಮ ದೈವದ ಎಲ್ಲರೂ ಕೂಡ ಮಾಡ್ಯಾರ. ಅವ್ರಿಗೆಲ್ಲರಿಗೂ ಕೈ ಮೇಲೆತ್ತಿ ಒಂದ್ಸಲ ಜೋರಾಗಿ ಚಪ್ಪಾಳೆನ ತಟ್ಟಿ ನಾವು ಧನ್ಯವಾದಗಳನ್ನು ತಿಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇಲ್ಲಿ ತನಕ ಏನು ಪ್ರವಚನ ಕೇಳಿರಲ್ಲ ಇದನ್ನೆಲ್ಲ ಮರೆತು ಹೋಗ್ಬಾಡ್ರಿ. ಮರೆತು ಹೋದ್ರಿ ಅಂದ್ರೆ ನಿಮ್ದೆಲ್ಲ ಏನಾಕದಂತ ನಾನಾಪುರದವ್ರನ್ನ ಕೇಳ್ರಿ, ಆಮೇಲೆ ಹೇಳ್ತಾರೆ ಕತೆ. ಅವ್ರ ಊರಾಗ ಹೇಳಿನಿ, ಸಮಯ ಭಾಳ ಆಗ್ಯದ, ಮರೆತು ಹೋದ್ರೆ ಜೀವನ ಭಾಳ ಕೆಟ್ಟ ಆಕತ್.
ಮರೆತು ಹೋಗ್ಲಾರ್ದಂಗ ಇದನ್ನೆಲ್ಲ ನೆನಪಿಟ್ಟುಕೊಂಡು ಜೀವನದೊಳಗೆ ಒಳ್ಳೆಯದನ್ನು ಮಾಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೆ ಪ್ರವಚನ ಕೇಳೋದಕ್ಕೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಕೊನೆಯದಾಗಿ ಮೇಣಬತ್ತಿ ತಂದಿರೇ ಇಲ್ಲ ಎಲ್ಲೆಲ್ಲ ಸ್ವಲ್ಪ ಎತ್ತರು ಒಂದೊಂದು ರೂಪಾಯಿ ಭಾಳ ಅದಾವ ವಯಪ್ಪು ತಂದಿರಲ್ಲ ಎಲ್ಲ ಎರಡೆರಡು ಅದಾವಲ್ಲ ಅವನಲ್ಲೇ ಹೇಳ್ರಿ ಮತ್ತೆ ಮಂದಿಗೆ ಕೊಟ್ಟಿರಿ 5 ರೂಪಾಯಿ ಒಂದು ಅಂತೇಳಿ ಆಮೇಲೆ ಹೇಳ್ತಾವ್ ಏನು ಮಾಡ್ಬೇಕಂತೇಳಿ ನೀವೆಲ್ಲ ಇಷ್ಟೊತ್ತನ ಏನು ಪ್ರವಚನ ಕೇಳಿರಲ್ಲ ಈ ಎಲ್ಲ ಕಾರ್ಯಕ್ರಮ ಎದ್ರ ಸಂಬಂಧ ನಡೆದಂತ ಹೇಳ್ರಿ ಎದ್ರ ಸಂಬಂಧ ಹೇಳ ಗುರುಸಿದ್ಧ ದೇವ್ರದು ಮುಂದಿನ ವರ್ಷ ಪಟ್ಟಾಧಿಕಾರ ಏನೈತೆ ಹೇಳ್ರಿ ಆದೋನಿಯ ಕಲ್ಮಠದ ನೂತನ ಶ್ರೀಗಳು ಪೂಜಾನಿಷ್ಠರಾಗಿರುವಂಥ ಸಾತ್ವಿಕ ಮನೋಭಾವದ ಒಳ್ಳೆಯ ಶಿವಯೋಗದ ಶಕ್ತಿಯನ್ನಿರುವಂಥ ಗುರುಸಿದ್ಧ ದೇವರು ಮುಂದಿನ ವರ್ಷ ಆದೋನಿಯ ಕಲ್ಮಠದ ಬಹುದೊಡ್ಡ ಪರಂಪರೆಯ ಪೀಠವನ್ನ ಏರ್ಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಈ ಭಾಗದೊಳಗ ಒಂದು ಆಧ್ಯಾತ್ಮದ ಕ್ರಾಂತಿಯನ್ನ ಮಾಡುವುದಕ್ಕಾಗಿ ಅವರು ಮುಂದಿನ ವರ್ಷ ಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆ ಪಟ್ಟಾಧಿಕಾರ ನಿಮಿತ್ತವಾಗಿ ಒಂದೊಂದು ಹಳ್ಳಿಗೆ 5 ದಿನಗಳ ಪ್ರವಚನ ಮತ್ತು ಪಾದಯಾತ್ರೆ ರುದ್ರಾಕ್ಷಿ ಧಾರಣೆಯನ್ನು ಇಟ್ಕೊಂಡಾರ. ನಾವೆದಕ್ಕೆ ಈಗ ಇಷ್ಟತನ ಹೇಳಿನಲ್ಲ, ಇದನ್ನೆಲ್ಲವನ್ನು ಹೊರತುಪಡಿಸಿ ಪಟ್ಟಾಧಿಕಾರ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊತಾ ಬಂದೀವಿ. ಹಾಗಾಗಿ ನೀವೆಲ್ಲರೂ ಏನು ಮಾಡ್ಬೇಕು ಗೊತ್ತಾ, ಗುರುಸಿದ್ಧ ದೇವರ ಪಟ್ಟಾಧಿಕಾರಕ್ಕ ನಾವು ಪತ್ರಿಕೆ ಕೊಡಕ್ ಬಂದಂಗ, ನಿಮಗೆ ಏನು ಮಾಡಕ್ ಬಂದಂಗ, ನೀವು ಮಕ್ಕಳು ಮದುವೆ ಇದ್ರೆ ಸ್ವಾಮಿಗಳಿಗೆ ಕೊಡ್ತೀರ ಇಲ್ಲ ಬಂದು. ಇಷ್ಟು ದಿನ ಯಾರ್ಯಾರು ಸ್ವಾಮಿಗಳಿಗೆ ಕೊಟ್ಟರೆ ಗೊತ್ತಿಲ್ಲ. ಏನು ಬಂದು ನಮ್ಮ ಆದೋನಿಯ ಕಲ್ಮಠದ ಗುರುಸಿದ್ಧ ದೇವರು ನಿಮ್ಮ ಗ್ರಾಮದ ಗುರುಗಳು ಅನ್ನೋದನ್ನ ಮರಿಬಾಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ನಿಮ್ಮ ಗುರುಗಳು ಹೌದಾ ಅಲ್ಲ, ಮತ್ತು ಕೈ ಅದಾವ ಇಲ್ಲ ಹೇಳಿ ಉಳಿಸ್ಬೇಕು. ಬ್ಯಾಟ್ರಿ ಸ್ವಲ್ಪ ಲೋ ಆಗೈತಿ, ಇರಲಿ. ಗುರುಸಿದ್ಧ ನೀವು ಹೆಂಗ ಮಕ್ಕಳ ಮದುವೆ ಇದ್ರ ಮಠಕ್ಕೆ ಬಂದು ಅಜ್ಜರ ಮನಿ ಓಪನಿಂಗ್ ಐತ್ರಿ, ಮದುವೆ ಐತ್ರಿ, ಕಾರ್ಯಕ್ರಮ ಐತ್ರಿ, ನಮ್ಮೂರಾಗ ಜಾತ್ರೆ ಐತ್ರಿ ಅಂತೇಳಿ ಹೆಂಗೆ ಪತ್ರಿಕೆ ಕೊಟ್ಟು ಅಜ್ಜವ್ರನ್ನ ಬರಮಾಡ್ಕೊಳ್ತೀರಿ, ಅದೇ ರೀತಿ ಇವತ್ತು ಮುಂದಿನ ವರ್ಷ ಪೂಜ್ಯ ಗುರುಸಿದ್ಧ ದೇವರ ಪಟ್ಟಾಧಿಕಾರ ಇರ್ತದ. ಪಟ್ಟಾಧಿಕಾರ ಅಂದರೆ ತಂದೆ ತಾಯಿಗಳು ನಿಂತು ಮಾಡೋದಲ್ಲ. ಪಟ್ಟಾಧಿಕಾರ ಅಂದರೆ ಸುತ್ತಮುತ್ತಲ ಹಳ್ಳಿಯ ಗ್ರಾಮದ ಭಕ್ತರು ನಿಂತು ಮಾಡುವಂಥ ಕಾರ್ಯಕ್ರಮ. ಭಕ್ತರೇ ಶ್ರೀಮಠದ ಆಸ್ತಿ, ಭಕ್ತರೇ ಶ್ರೀಮಠದ ಶಕ್ತಿ ಅಂತೇಳಿ ನಿಮಗಾಗಿ ಎಲ್ಲ ಕಾರ್ಯಕ್ರಮವನ್ನು ಇಟ್ಟು ಗುರುಸಿದ್ಧ ದೇವರು ನಿಮಗೆ ಇವತ್ತು ಎದಕ್ಕೆ ಬಂದಾರೆ ಅಂದ್ರೆ ಆಮಂತ್ರಣ ಮಾಡಕ್ಕೆ ಬಂದಾರ. ನನಗ ಕೇವಲ ಹೆತ್ತ ತಾಯಿ ಮಾತ್ರ ತಾಯಿ ಅಲ್ಲ, ಡಾಣಾಪುರ ನಾನಾಪುರದ ಎಲ್ಲ ತಾಯಿಯಂದ್ರು ಕೂಡ ನನ್ನ ತಾಯಿಯಂದ್ರಿದ್ದಂಗೆ, ಎಲ್ಲ ಗಂಡು ಮಕ್ಕಳು ಕೂಡ ನಮ್ಮ ತಂದೆ ಇದ್ದ ಹಾಗೆ ನೀವು ಕೂಡ ಆ ಪಟ್ಟಾಧಿಕಾರಕ್ಕ ಬರ್ರಿ ಎನ್ನುವುದಕ್ಕಾಗಿ ಪ್ರವಚನದ ಮೂಲಕ ಪಾದಯಾತ್ರೆಯ ಮೂಲಕ ಆಮಂತ್ರಣ ಮಾಡಕ್ಕೆ ಬಂದೀವಿ ನಾವು. ಬರ್ತೀರಾ ಇಲ್ಲ? ಬರ್ತೀನಿ ಅನ್ನೋರು ಕೈ ಎತ್ತಿ, ಚಪ್ಪಾಳೆ ತಟ್ರಿ, ಜೋರ ಎತ್ತಿ ಏನು ಕೈ. ಚಪ್ಪಾಳೆ ತಟ್ಟಿರಲ್ಲ, ಆಣೆ ಮಾಡಿರಿ ನೀವು. ಒಂದು ಮಲ್ದೇವ್ರು, 2 ಹನುಮಂತ, 3ನೇದು ಗುರುಸಿದ್ಧರ ಪಾದ, 4ನೇದು ನಿಮ್ಮ ಪಾದ. ಯಾಕಂದ್ರೆ ನಿಮ್ಮ ಪಾದ ಅಲ್ಲಿಗೆ ಬರ್ಬೇಕಲ್ಲ ಗಟ್ಟಿ ಇರ್ಬೇಕು. ಬರ್ತೀರಾ ಇಲ್ಲ? ಏನು ಮಾಡೋದಿಲ್ಲ. ಎಂಥ ಅಪರೂಪದ ಕಾರ್ಯಕ್ರಮ ಇತ್ತಂದ್ರೆ 5,000 ತಾಯಂದ್ರಿಗೆ ಉಡಿ ತುಂಬ ಕಾರ್ಯಕ್ರಮ ಇತ್ತು. ಎಷ್ಟು ಜನಕ್ಕ? 5,000 ತಾಯಂದ್ರಿಗೆ ಉಡಿ ತುಂಬ ಕಾರ್ಯಕ್ರಮ. ಮತ್ತು ಇದಾ ಜಾತಿಯವರಿಗೆ, ಇದಾ ಸಮಾಜದವ್ರಿಗಿಲ್ಲ, ಎಲ್ಲ ಸಮಾಜದ ಎಲ್ಲ ಧರ್ಮದ ಎಲ್ಲ ತಾಯಂದ್ರಿಗೆ ನೋಡ್ರಿ. ಇಷ್ಟು ದಿನ ಎಷ್ಟೋ ಜನ ತಾಯಿ ಇರೋದಿಲ್ಲ ಅಂತ ಕಣ್ಣೀರು ಹಾಕಿರ್ತೀರಿ, ಎಷ್ಟೋ ಜನ ತವ್ರ ಮನೆ ಇಲ್ಲ ಅಂತ ಕಣ್ಣೀರು ಹಾಕಿರ್ತೀರಿ, ಎಷ್ಟೋ ಜನ ತಂದೆ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ ಅಂತ ಕಣ್ಣೀರು ಹಾಕಿರ್ತೀರಿ. ಇಷ್ಟು ದಿನ ನಿಮ್ಮ ಅಣ್ಣ ತಮ್ಮರು ಉಡಿ ತುಂಬಿರ್ಬೋದು, ಇಷ್ಟು ದಿನ ನಿಮ್ಮ ತಾಯಿ ಉಡಿ ತುಂಬಿ ಕಳಿಸಿರ್ಬೋದು. ಮೊಟ್ಟ ಮೊದಲಿಗೆ ಆಂಧ್ರ ಪ್ರದೇಶದೊಳಗ ಆದೋನಿಯ ಕಲ್ಮಠದ ಗುರುಸಿದ್ಧ ದೇವರ ಪಟ್ಟಾಧಿಕಾರ ಸಂದರ್ಭದೊಳಗ ಒಬ್ಬ ಸನ್ಯಾಸಿ ಎಲ್ಲ ತಾಯಂದ್ರಿಗೆ ಉಡಿ ತುಂಬುತ್ತಾನಂದ್ರೆ ಅದು ನಿಮ್ಮ ದೊಡ್ಡ ಸೌಭಾಗ್ಯ. ಯಾಕಂದ್ರೆ ನಿಮಗ ಯಾರ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ ಅಂತ ಎಲ್ಲವನ್ನ ತಲೆ ಒಳಗೆ ತೆಗೆದು ನಮಗೆ ಯಾರೂ ಇಲ್ಲ ಅಂದ್ರೆ
ಆದೋನಿ ಒಳಗ ಗುರುಸಿದ್ಧ ದೇವರು ಅಂತಕ್ಕಂಥ ಮಗ ಅದಾನ, ಆತ ಹೊಡಿ ತುಂಬುತ್ತಾನ ಅಂತೇಳಿ ನೀವೆಲ್ಲರ ಪಟ್ಟಾಧಿಕಾರಕ್ಕೆ ಬರ್ರಿ ಅಂತ ಹೇಳ್ತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ತಾವೆಲ್ಲರೂ ಆ ಪಟ್ಟಾಧಿಕಾರದೊಳಗೆ ಬರುವಂತ ಪ್ರಯತ್ನ ತಾವೆಲ್ಲರೂ ಮಾಡ್ರಿ, ಮರೆಯದಿರ್ರಿ. ನೀವೆಲ್ಲರೂ ಉಡಿ ತುಂಬಿಸ್ಕೊಳಕ್ ಬರ್ರಿ. 5,000 ತಾಯಿಂದ್ರಿಗೆ ಅಂದ್ರೆ ಸುಮ್ಮನೆ ಅಲ್ಲ, ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ 3 ರಾಜ್ಯದ ಗ್ರಾಮದವರು ಕೂಡ ಬರ್ತಾರೆ ಅನ್ನೋದು ಗಟ್ಟಿಯಾಗಿ ನಮ್ಗೆ. ಯಾಕಂದ್ರೆ ಅಲ್ಲಿಯವ್ರು ಇಲ್ಲಿಗೆ ಬಂದಿರಿ, ಇಲ್ಲಿಯವ್ರು ಅಲ್ಲಿಗೆ ಬಂದಿರಿ. ಈಗ ನೀವಿಬ್ರು ಕೂಡಿ ಪಟ್ಟಾಧಿಕಾರಕ್ಕೆ ಬರ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ಇದೇ ಲಾಸ್ಟ್ ಅಲ್ಲ. ಮತ್ತೆ ಅದು ಹೊಟ್ಟು ನಿಂತ ಮಗ ಯಾವಾಗ ನೋಡ್ತೀನಿ ಅನ್ಬೇಡ್ರಿ. ಎಲ್ಲರೂ ಬಹಳ ಮಂದಿ ಅಂತೀರಂತ. ಮತ್ತು ನಾವು ಗುರುಸಿದ ಅಜ್ಜರು ಆ ಪಟ್ಟಾಧಿಕಾರ ಸಂದರ್ಭದೊಳಗ ಪತ್ರಿಕೆ ಸಮೇತವಾಗಿ ಏನೀಗ ಬಂದಿರಲ್ಲ, ಹೀಗೆ ಬಂದಾಗ ಎಲ್ಲರಿಗೂ ಪತ್ರಿಕೆ ಕೊಟ್ಟು ಪಟ್ಟಾಧಿಕಾರಕ್ಕೆ ಬರ್ರಿ ಅಂತೀವಿ. ಬರುವಂಥ ಸಂದರ್ಭದೊಳಗೆ ನೀವೇನು ಮಾಡ್ಬೇಕಂದ್ರೆ, ಇವತ್ತೇನು ಕರಿಗಡವ ಈಗ ಮನೆಗೆ 11 ಮಾಡ್ಕೊಂಬಂದಿರಲ್ಲ, ಹಂಗೆ ನಾವೇನಾರು ಒಂದು ಹೇಳ್ತೀವಿ, ರೊಟ್ಟ್ಯಾರ ಕರಿಗಡಬರ ಅಥವಾ ಯಾವ್ದಾರು ಒಂದು ಪಾಯಸರ ಮಾಡ್ಕೊಂಬರ್ತೀರ ಇಲ್ಲ? ಮಾಡ್ಕೊಂಬರ್ತೀರಲ್ಲ. ಅದು ಬಸವ ಬುತ್ತಿ ಅಂತ ಮಾಡ್ತಾರೆ. ನೀವು ಹೆಂಗಂದ್ರೆ ನಿಮ್ಮೂರಾಗ ಟ್ಯಾಕ್ಟ್ರಿಯರ, ಟಾಟಾ ಎಸಿಯರ ಏನಾರ ಇತ್ತು ಅಂದರೆ ಎಲ್ಲರೂ ಆ ಟಾಟಾಗೆ ಗೆದ್ದು ಬರ್ಬೇಕಂದ್ರೆ ನನ್ನಂಥವು ಬೇಕಂತ ಕರ್ಕೊಂಡು ಬಂದಾರ. ಭಾಳ ತುಟ್ಟಿನಿಂದ ಸ್ವಲ್ಪ ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳ್ಬೇಕಂದ್ರೆ, ನನ್ನ ಒಂದು ದಿನದ ಸಂಭಾವನೆ 10,000 ಐತಿ. ಎಷ್ಟೈತ್ರಿ? ಸತ್ಯ ಹೇಳಕತ್ತೀನಿ, ಸುಳ್ಳಲ್ಲ. ನನಗ 3 ತಿಂಗಳು 4 ತಿಂಗಳು ಮೊದಲೇ ಬುಕ್ ಮಾಡ್ತಾರೆ. ಯಾಕಂದರೆ ಸಂಭಾವನೆಗೋಸ್ಕರ ನಾನಲ್ಲ, ಆದರೆ ಅವ್ರ ಭಕ್ತಿ, ಅವ್ರ ಪ್ರೀತಿ, ನಾನು ಹೇಳುವ ಪ್ರಯತ್ನ ಅವ್ರ ಮನಸ್ಸಿಗೆ ಮುಟ್ಟೋದ್ರಿಂದ ಅವ್ರು ಅಷ್ಟೊಂದು ದೊಡ್ಡ ದೊಡ್ಡ ಸಂಭಾವನೆ ಕೊಟ್ಟು ನನ್ನ ಕರೆಸ್ಕೊಂತಾರೆ. ನಾ ಬೇಕಾದ್ರೆ ನಿಮ್ಗೆ ಸುಳ್ಳು ಹೇಳ್ತಾ ಇಲ್ಲ. ಅದಕ್ಕಾಗಿ ಅಷ್ಟೆಲ್ಲ ಖರ್ಚುಗಳನ್ನು ಮಾಡಿ, ಈಗ ಎಷ್ಟು ದಿನ ನೀವು ಊರಿಗೆ ಮಾಡಿ ನಮ್ಮ ಪ್ರವಚನ? ಮತ್ತು ನಂದು ಎಷ್ಟಾಗಿರ್ಬೇಕು? ಎಷ್ಟ? ಯಾರು ಕೊಡಬೇಕು? ಅಜ್ಜವ್ರು. ಅದಕ್ಕೆ ಅಷ್ಟೆಲ್ಲ ಎದಕ್ಕೆ ಮಾಡಾಕತ್ತಾರಂದ್ರೆ, ಈಗ ಕುಂತಾರಲ್ಲ ಇವರಿಬ್ರು ಅಧ್ವಾನ ಮಂದಿ ಅದಾರ. ಇವರು ಎಡಬಲ ಕುಂತಾವಲ್ಲ, ನನ್ನೇ ಹುಚ್ಚಿಡಿಸ್ತಾರೆ ಇವರು. ಆಗಲೇ ನನ್ನ ಮರೆಸಿದ್ರು ಅವ್ರು ಸಂಗೀತ ಹಾಡಾಕತ್ರಂದ್ರೆ, ಈತ ಕುಂತಲ್ಲೇ ಕಟ್ಟಿ ಕುಂತಲ್ಲೇ ಆಡ್ತಾನೆ ನಿಮ್ಮೂರ್ದ. ಈತ ನೀ ಏನಾರ ಕಟ್ಟ ನಾನು ಬಾರಿಸ್ತೀನಿ ಅಂತ ಈತ ಬಾರಿಸ್ತಾನ. ಯಾಕಂದ್ರೆ ಇಷ್ಟು ಅದ್ಭುತವಾದಂಥ ಸಂಗೀತಗಾರನ್ನ, ಪ್ರವಚನಗಾರನ್ನ ಕರ್ಕೊಂಬರೋದ್ರೆ ಸುಲಭ ಅಲ್ಲ. ನಮ್ಮನ್ನು ಕೂಡ ನಾವು ಮೀಟಿಂಗ್ ಬಂದಾಗ ಹೇಳಿದೆ, ನಾನು ಬೇರೆ ಕಡೆ ಬಿಜಿ ಇರ್ತೀನಿ ರೀ, ಆದರೂ ಈ ಊರ ಸಂಬಂಧ ನಾನು ಬಿಡು ಮಾಡ್ಕೊಂಡು ಬರ್ತೀನಿ ಅಂತೇಳಿ. ಯಾಕೆ ಒತ್ತಿ ಹೇಳಕತ್ತೀನಿ ಅಂದರೆ, ಇಷ್ಟೆಲ್ಲ ಖರ್ಚುಗಳನ್ನು, ಸೌಂಡ್ ಸಿಸ್ಟಮನ್ನು, ವೇದಿಕೆಯನ್ನು, ಮೈಕ್ನ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಂಡು ಎದಕ್ಕೆ ಬಂದಾರಂದರೆ ಅವರು ನೀವೆಲ್ಲರೂ ಪಟ್ಟಾಧಿಕಾರಕ್ಕೆ ಎಗಲು ಕೊಟ್ಟು ನಿಂತು ನನ್ನ ಪಟ್ಟಾಧಿಕಾರ ಯಶಸ್ವಿ ಮಾಡಿಕೊಡ್ಬೇಕನ್ನೋ ಕಳಿಸ್ತೀರ. ತಾವೆಲ್ಲರೂ ನಾನು ಮತ್ತು ನಾನು 10,000 ಐತೆ ಅಂತೇಳಿ 10,000 ಇಸ್ಕೊಂಡು ಹೋಗಲ್ಲ ಯಪ್ಪ, ಹಂಗೆ ತಿಳ್ಕೊಂಡಿರಿ. ಇವರು ಕೂಡ ಆತ್ಮೀಯ ಗೆಳೆಯರು, ಕೂಡಿ ಕಲಿತೀವಿ. ಅವ್ರು ನಮಗಿಂತ ಸ್ವಲ್ಪ ಸೀನಿಯರ್, ನಾನೇ ಜೂನಿಯರ್. ನೋಡೋಕ್ಕಿಲ್ಲ ದಪ್ಪದಿನ ಅಂತೇಳಿ ಹಂಗೆ ಕಾಣ್ತೀನಿ. ಆದರೆ ನಾನು ಅಷ್ಟೊಂದು ತಲೆ ಒಳಗೆ ಇಟ್ಕೊಂಡು ಬಂದಿಲ್ಲ. ಅವ್ರದ್ದು ಅವ್ರು ಮಾಡ್ತಾರೆ, ನಮ್ದು ನಾವು ಮಾಡೋಣ. ನಮ್ಮ ಗುರುಗಳು, ನಾವು ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲೋಣ ಅಂತ ನಾವು ಬಂದೀವಿ. ಆದ್ರೆ ಹೇಳ್ತಾ ಇರೋದೇನೆಂದರೆ, ಇಷ್ಟೆಲ್ಲ ಖರ್ಚು ವೆಚ್ಚಗಳನ್ನ ಇಟ್ಕೊಂಡು ಎದಕ್ಕೆ ಬಂದಾರಂದ್ರೆ, ಅವರು ಒಂದು ಪಟ್ಟಾಧಿಕಾರ, ಒಂದು ನಿಮಗೆ ಧರ್ಮ ಜಾಗೃತಿ, ರುದ್ರಾಕ್ಷಿ ಕಟ್ಕೊಳ್ಳಿ, ಭಸ್ಮ ಹಚ್ಕೊಳ್ಳಿ, ಆಧ್ಯಾತ್ಮ ಗೊತ್ತಾಗಲಿ, ತಾಯಿ ಅಂದರೆ ಗೊತ್ತಾಗಲಿ, ದಾನ ಅಂದರೆ ಗೊತ್ತಾಗಲಿ, ಗುರು ಅಂದರೆ ಗೊತ್ತಾಗಲಿ ಅಂತೇಳಿ ಎಲ್ಲವನ್ನ ತಿಳಿಸುವುದಕ್ಕಾಗಿ ಇಷ್ಟೆಲ್ಲ ಪೂಜ್ಯರು ಇದನ್ನ ಇಟ್ಕೊಂಡಾರ. ದಯಮಾಡಿ ನಾನು ಒಬ್ಬ ಸ್ವಾಮಿಯಾಗಿ ಕೈ ಮುಗಿದು ಕೇಳ್ತೇನೆ, ನೀವೆಲ್ಲರೂ ಪಟ್ಟಾಧಿಕಾರಕ್ಕೆ ಖಂಡಿತವಾಗಲೂ ಬರಲೇಬೇಕು. ಬರ್ತೀರಾ? ಬರ್ರಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಏನಿಷ್ಟೆಲ್ಲ ನಮ್ಮ ಪಾದಯಾತ್ರೆಗೆ, ದಾಸೋಹಕ್ಕ ಯಾರು ಹಿರಿಯರು, ಎಲ್ಲರೂ ಕಿರಿಯರು, ನೀಡೋರಿಂದ ಹಿಡಿದು ಚಾತಿ ಹಾಸೋರಿಂದ ಹಿಡಿದು ಅಡಿಗೆಯನ್ನು ಮಾಡೋರಿಂದ ಹಿಡಿದು ಇಲ್ಲಿ ಕಾರ್ಯಕ್ರಮದ ವೇದಿಕೆಯ ಆಗು ಹೋಗುಗಳನ್ನು, ನಿರೂಪಣೆಯನ್ನು, ವ್ಯವಸ್ಥೆಯನ್ನು ಎಲ್ಲವನ್ನು ಮಾಡಿರುವಂಥ ಎಲ್ಲ ಕಾಣಲಾರದ ಕೈಗಳಿಗೆ ಒಂದು ಸಲ ಕೈ ಮೇಲೆತ್ತಿ ಜೋರಾಗಿ ಚಪ್ಪಾಳೆ ತಟ್ಟಾನೆ. ಯಾಕಂದರೆ ಅವ್ರನ್ನ ಎಷ್ಟು ನೆನೆಸಿದ್ರು ಕೂಡ ಕಮ್ಮಿ. ಭಾಳ ಖುಷಿ ಆಗ್ತದ. ನಾವು ಅನ್ಕೊಂಡಿದ್ದಿಲ್ಲ, ನಿರೀಕ್ಷೆಗೆ ಮೀರಿ ಕಾರ್ಯಕ್ರಮ ಆಗ್ಯದ. ಇನ್ನು ನೀವು ಕಾಯ್ತಿರೋದು ಒಂದೇ, ಪೂಜ್ಯರ ಆಶೀರ್ವಚನ. 4 ದಿನ ನಾನು ಹೇಳೀನಿ, ಕೇಳೀನಿ. 5 ದಿನ ಹೇಳಿದಲ್ಲ, ನೆನಪಾರಿರಲ್ಲ, ಸುಮ್ಮ ಕುಂತಿರಲ್ಲ. ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ.
ನೀವು ಇನ್ನೊಂದು ಏನಂದರೆ ಮಂಗಳ ಆಗೋವರೆಗೆ ಯಾರು ಎದ್ದೋಗ್ಬಾರ್ದು. ಎದ್ದೋಗಲ್ಲ, ಹೋಗ್ತೀರಿ ನೀವು, ಹೋಗೋದು ಒಬ್ಬನೇ ಹೋಗಲ್ಲ, 4 ಮಂದಿ ತಲೆ ಮೇಲೆ ಕೈ ಇಟ್ಬೇಕಿರಿ ಬಾಯಕ ಅಂತೇಳಿ. ಅದೊಂದು ರೂಢಿ ಐತೆ ನಮ್ಮ ಹೆಣ್ಮಕ್ಳಿಗೆ. ದಯಮಾಡಿ ಹೋಗ್ಬಾಡ್ರಿ. ಇವತ್ತೊಂದು ಕ್ಷಣ ಇದು ಮತ್ತೆ ಮರಳಿ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಆತ್ಮಗಳೇ ನೀವಾಗಿ ಡೈಮಂಡ್ ಬಿಕಾಸ್ ಮುಗಿತಾ ಬಂತು ಸೃಷ್ಟಿಯ ಚಕ್ರದ ರೌಂಡ್. ಸದ್ಯದಲ್ಲೇ ಕಾಣಲಿದೆ ಹಳೆ ಪ್ರಪಂಚ, ಶೀಘ್ರದಲ್ಲೇ ತನ್ನ ಹ್ಯಾಂಡ್. ಮಾಯೆಯ ಕೈವಶವಾದರೆ ನೀನಾಗಿಡು ಬ್ಲ್ಯಾಂಡ್. ಹಿಡ್ಕೋ ಗುರುಸಿದ್ದ ದೇವರ ಹ್ಯಾಂಡ್, ಆಗ ನೋಡು ನಿನ್ನ ಬದುಕೆಷ್ಟು ಗ್ರ್ಯಾಂಡ್ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಒಂದು ಮಾತು ನೆನಪಿಟ್ಕೊಳ್ರಿ, ನಮಗೆ ಎಷ್ಟೋ ಜನ ಬೈಲಿ, ಎಷ್ಟೋ ಜನ ನಮಗೆ ಹೀಯಾಳಿಸ್ಲಿ, ಎಷ್ಟೋ ಜನ ನಮ್ಮನ್ನ ತುಳಿಲಿ, ಎಷ್ಟೋ ಜನ ನಮ್ಮನ್ನ ಅಸಹ್ಯ ಮಾಡಲಿ, ಒಂದು ತಿಳ್ಕೊಳ್ರಿ, ನನ್ನವರು ನನ್ನ ಗೆಲುವನ್ನು ಬಯಸುವುದಿಲ್ಲ. ನಮ್ಮವರು ನಮ್ಮ ಗೆಲುವನ್ನು ಬಯಸುವುದಿಲ್ಲ. ನಮ್ಮವರು ನಮ್ಮ ಬೀಳುವುದನ್ನು ಕಾಯ್ತಾ ಇರ್ತಾರೆ. ಅದೆಲ್ಲವೂ ಗೊತ್ತಿದ್ರು ಕೂಡ ನಮ್ಮ ಮನಸ್ಸೊಳಗೆ ಒಂದೇ ಇರ್ಬೇಕೇನು, ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದರೆ ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಿದರೆ ಅವರ ಕೊರಳಿಗೆ ಹಾರ ಹಾಕೋಣ, ನಮ್ಮ ಮನೆಗೆ ಕಲ್ಲು ಎಸೆದರೆ ಅವರ ಹೊಸಲಿಗೆ ಹಣ್ಣು ಹಾಕೋಣ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಜಗತ್ತನ್ನೇ ಗೆಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈಗ ಪೂಜ್ಯರ ಆಶೀರ್ವಚನವನ್ನು ಕೇಳಿ ನಂತರದೊಳಗ ಸನ್ಮಾನ ಕಾರ್ಯಕ್ರಮಗಳನ್ನು ನಾವು ಭಾಗಿಯಾಗೋಣ ಅಂತಕ್ಕಂಥ ಮಾತು. ಎಲ್ಲರೂ ಶಾಂತಿಯಿಂದ ಕೂತ್ಕೊಂಡು ಕೇಳ್ರಿ. ಅಜ್ಜವರು ಕೂಡ ಒಳ್ಳೆ ಪ್ರವಚನಗಾರರು. ಇಷ್ಟೊತ್ತನ ಹೇಳಿದ ನೆನಪೈತೆ, ಏನು ಗಾಳಿ ಓದ್ತದಂಗ ಒಳ್ಳೆಯದು. ಈಗೆಲ್ಲರೂ ಕೇಳ್ರಿ ಅಜ್ಜರ ಆಶೀರ್ವಚನ.